सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಡಾಕ್ಟರ್ ದಾನಿಗೊಂಡವರ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಹೈಯರ್ ಸೆಕೆಂಡ್ರಿ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕಾಗಿ ಹಮ್ಮಿಕೊಂಡಂಥ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆ ಆಶೀರ್ವಾದವನ್ನು ದಯಪಾಲಿಸ್ತಾ ಇರುವಂಥ ಶಿರೋಳದ ರಾಮಾರೂಢ ಮಠದ ಶಂಕರಾರೂಢ ಶ್ರೀಗಳ ಶ್ರೀಚರಣಗಳಲ್ಲಿ, ಹುಬ್ಬಳ್ಳಿಯ ವೀರ ಭಿಕ್ಷಾವೃತ್ತಿ ಮಠದ ಜಗದ್ಗುರು ಶಿವಶಂಕರ ಶಿವಾಚಾರ್ಯ ಶ್ರೀಗಳ ಚರಣಗಳಲ್ಲಿ, ಚಿಕ್ಕಾಲಗುಂಡಿಯ ಶಿವಶರಣಾನಂದ ಶ್ರೀಗಳಲ್ಲಿ ವಂದಿಸುತ್ತಾ, ಈ ಕಾರ್ಯಕ್ರಮದ ಆಯೋಜಕರು, ಸಂಯೋಜಕರು, ಸರ್ವಸ್ವವೂ ಆದಂಥ ದಾನಿಗೊಂಡ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರು ಆದಂಥ ಡಾಕ್ಟರ್ ಮಹಾವೀರ್ ದಾನಿಗೊಂಡವರಲ್ಲಿ, ಕ್ರಿಯಾಶೀಲ ನೇತೃತ್ವವನ್ನು ಹೊಂದಿ ಈ ಎಲ್ಲ ಸಂಸ್ಥೆಗಳನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಡಾಕ್ಟರ್ ಪುಷ್ಪದಂತ ದಾನಿಗೊಂಡವರಲ್ಲಿಯೂ ಮತ್ತು ವಿದ್ಯಾಲಯದ ಪ್ರಾಚಾರ್ಯರಾದಂಥ ಪ್ರದೀಪ್ ಪಾಟೀಲ್ರವರಲ್ಲಿಯೂ ವಂದಿಸುತ್ತಾ, ಆಗಮಿಸಿದ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ ಅನಂತ ಶರಣು ಶರಣಾರ್ಥಿಗಳು. ದೇಶ 146 ಕೋಟಿ ಜನಸಂಖ್ಯೆಯನ್ನು ಹೊಂದಿದಂಥ ದೇಶ ನಮ್ಮದು. ಕರ್ನಾಟಕ 6 ಕೋಟಿಗೂ ಮೀರಿ ಜನರನ್ನು ಹೊಂದಿರುವಂಥ ರಾಜ್ಯ. ಶಿಕ್ಷಣದಲ್ಲಿ ಆರಂಭದಿಂದಲೂ ಒಳ್ಳೆಯ ಹೆಸರನ್ನು ಗಳಿಸಿದಂಥ ರಾಜ್ಯ ಇದು. ಈಗಲ್ಲ, ಈಗ ಸುಮಾರು 1836ಕ್ಕಿಂತಲೂ ಪೂರ್ವದಲ್ಲಿ ದಕ್ಷಿಣದ ರಾಜ್ಯಗಳ ಸಾಕ್ಷರತೆಯ ಪ್ರಮಾಣ 94ರಷ್ಟಿದ್ದರೆ ಉತ್ತರದಲ್ಲಿ 92ರಷ್ಟಿತ್ತು ಅಂತ ಬ್ರಿಟಿಷ್ ಗವರ್ನರ್ಗಳು 1836ರಲ್ಲಿ ಒಂದು ವರದಿಯನ್ನು ಸಲ್ಲಿಸಿದರು ಬ್ರಿಟಿಷ್ ಪಾರ್ಲಿಮೆಂಟಿಗೆ. ಆಗಿಂದಲೂ ಸಹಿತ ಈ ದಕ್ಷಿಣದ ರಾಜ್ಯಗಳಲ್ಲಿ ಶಿಕ್ಷಣದ ಮಟ್ಟ ಚೆನ್ನಾಗಿಯೇ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಶಿಕ್ಷಣದ ಅವಶ್ಯಕತೆ ಇದ್ದೇ ಇರುತ್ತೆ. ಒಳ್ಳೆಯದನ್ನು ಮಾಡೋದಕ್ಕೂ ಶಿಕ್ಷಣ ಬೇಕು, ಕೆಟ್ಟದ್ದನ್ನು ಮಾಡೋದಕ್ಕೂ ಶಿಕ್ಷಣ ಬೇಕಾಗತ್ತೆ. ಯಾಕೆಂದರೆ ಕಲಿಯದೆ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಕಳ್ಳತನ ಮಾಡ್ತಿದ್ನಂದ್ರೆ ಅದಕ್ಕೂ ಸ್ಕಿಲ್ ಬೇಕಾಗ್ತಾವೆ. ದೂರಡು ಕಳ್ಳತನ ಮಾಡ್ತಿದ್ದ ಅಂದ್ರೆ ಅದಕ್ಕೂ ಸ್ಕಿಲ್ ಬೇಕಾಗ್ತದೆ, ಕೌಶಲ್ಯ ಬೇಕಾಗ್ತದೆ. ಒಬ್ಬ ಸುಳ್ಳುತನ ಹೇಳ್ತಿದ್ದ ಅಂದ್ರೆ ಆ ಸುಳ್ತನ ಹೇಳುವಂಥ ಕಲೆಗಳನ್ನು ಮೈಗೂಡಿಸಿಕೊಂಡಿರ್ತಾನೆ.
ಆದ್ರೆ ಅದಕ್ಕೆ ಶಿಕ್ಷಣ ಅಂತ ಯಾರೂ ಕರೆದಿಲ್ಲ. ಆದ್ರೆ ಅದು ಅವನು ಕಲ್ತಿದ್ದಾನೆ. ಶಿಕ್ಷಣ ಮನುಷ್ಯನನ್ನು ಒಳಹೊರಗೆ ಸುಂದರಗೊಳಿಸೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ ಇದೆ. ಈ ಶಿಕ್ಷಣದ ವ್ಯಾಖ್ಯೆಯನ್ನು ನಮ್ಮ ಭಾರತೀಯರು ಮಾಡುವ ಪದ್ಧತಿ ಬಹಳ ಸುಂದರವಾಗಿದೆ. ಶರೀರವನ್ನು ಶ್ರಮದ ಕಡೆಗೆ, ಬುದ್ಧಿಯನ್ನು ಜ್ಞಾನದ ಕಡೆಗೆ, ಮನಸ್ಸನ್ನು ಶ್ರದ್ಧೆಯ ಕಡೆಗೆ ಯಾವುದು ಕರೆದುಕೊಂಡು ಹೋಗುತ್ತದೆಯೋ ಅದಕ್ಕೆ ಶಿಕ್ಷಣ ಅಂತ ಕರಿಬೇಕು ಅಂತ. ನಾವೇನು ತಿಳ್ಕೊಂಡಿವಿ, ಶಿಕ್ಷಣ ಅಂದ್ರೆ ಫೀ ತುಂಬುದು, ಎರಡು ಪಾಠ್ಯ ಪುಸ್ತಕ ಹುಡುಗರ ಕೈಯಾಗ ಕೊಟ್ಟು ಒಯ್ದು ಸಾಲಿ ಗೇಟ್ಗೆ ಇಳಿಸಿ ಬಂದೀವಂದ್ರೆ ಕೆಲಸ ಬಗೆಹರಲೋತು ಅಂತ. ಇವ ಬಿಟ್ಟು ಬಂದದ್ದ ಖರೆ, ಅವ್ರು ಕಲಿಸಿದ್ದ ಖರೆ ಅನ್ನೋದಕ್ಕೆ ಶಿಕ್ಷಣ ಅನ್ನೋ ಮಟ್ಟಕ್ಕೆ ನಾವು ಬಂದೀವಿ. ಇಲ್ಲ, ಯಾವುದೇ ಸಂಸ್ಥೆ ಶಿಕ್ಷಣವನ್ನು ಮಕ್ಕಳಲ್ಲಿ ತುಂಬಬೇಕಾಗಿತ್ತು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗಿತ್ತು ಅಂದ್ರೆ ಅದು ಕೇವಲ ಶಿಕ್ಷಣ ಸಂಸ್ಥೆಗಳ ಕೆಲಸ ಅಲ್ಲ, ಶಾಲೆಯ ಕೆಲಸ ಅಲ್ಲ. ಶಾಲೆಯಲ್ಲಿ ಮಕ್ಕಳಿರೋದು 4-6 ತಾಸುಗಳು ಮಾತ್ರ. ಏನೋ 10 ಗಂಟೆಯಿಂದ 4 ಗಂಟೆ ಅಥವಾ 5 ಗಂಟೆವರೆಗೆ ಇರ್ತಾವೆ. 5-6 ತಾಸು ಮಕ್ಕಳಿಲ್ಲಿರ್ತಾವೆ. ಆದರೆ ಉಳಿದ 17 ಗಂಟೆ 18 ಗಂಟೆ ಮಕ್ಕಳು ಮನೆಯಲ್ಲಿರ್ತಾವೆ. ದೇವ್ರಿಗೆ ಕೊಟ್ಟಂಥ ಎಲ್ಲ ಇಂದ್ರಿಯಗಳಂತ ಏನದಾವಲ್ಲ, ಇವುಗಳನ್ನು ತೆರೆದಿಟ್ಟು 24 ಗಂಟೆ ಅದರಲ್ಲಿ ಒಂದು 6 ತಾಸು ಮಲಗೋದನ್ನು ಬಿಟ್ಟರೆ, 6-7 ತಾಸು ಮಲಗೋದನ್ನು ಬಿಟ್ಟರೆ ಏನನ್ನಾದರೂ ನೋಡ್ತಾನೆ ಇರ್ತೀವಿ, ಏನನ್ನಾದರೂ ಕೇಳ್ತಾನೆ ಇರ್ತೀವಿ, ಏನನ್ನಾದರೂ ಮೂಷಿಸ್ತಾ ಇರ್ತೀವಿ, ಏನನ್ನಾದರೂ ಮುಟ್ತಾ ಇರ್ತೀವಿ, ಏನನ್ನಾದರೂ ವಿಚಾರ ಮಾಡ್ತಾ ಇರ್ತೀವಿ, ಚಿಂತಿಸ್ತಾ ಇರ್ತೀವಿ. ಇದೆಲ್ಲವೂ ಶಿಕ್ಷಣದ ಒಂದು ಭಾಗವೇ, ಶಿಕ್ಷಣದ ಭಾಗ ಇದು. ಈ ವಿಶ್ವವೇ ಒಂದು ವಿದ್ಯಾಲಯ. ಇದರಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ. ಕಣ್ಣಿಗೆ ದಿನದ ತುಂಬ ಸಾವಿರ ಚಿತ್ರಗಳು ಕಾಣ್ತಿರ್ತಾವೆ. ಪ್ರತಿಯೊಂದು ಚಿತ್ರವನ್ನು ನಾವು ಅವಲೋಕಿಸಿರ್ತೀವಿ. ಅದು ವ್ಯಕ್ತಿ ಆಗಿರ್ಬೋದು, ನಿಸರ್ಗ ಆಗಿರ್ಬೋದು, ಪಕ್ಷಿ ಪ್ರಾಣಿಗಳಾಗಿರ್ಬೋದು, ಭೌತಿಕ ಘಟಕಗಳಾಗಿರ್ಬೋದು, ಜೈವಿಕ ಘಟಕಗಳಾಗಿರ್ಬೋದು, ಅವುಗಳನ್ನು ನೋಡ್ತಾನೆ ಇರ್ತೀವಿ. ಅವುಗಳ ವೈಶಿಷ್ಟ್ಯತೆಯನ್ನು ಗುರುತಿಸಿ ನೆನಪಿನಲ್ಲಿಟ್ಕೊಳ್ಳೋದು. ಕಿವಿಗಳಿಂದ ಹಲವು ಶಬ್ದಗಳನ್ನು ಕೇಳ್ತಾ ಇರ್ತೀವಿ. ಆ ಶಬ್ದಗಳ ಧ್ವನಿ ಏನು, ಆ ಧ್ವನಿಗಳ ಹಿಂದಿನ ಭಾವ ಏನು, ಆ ಶಬ್ದ ಏನನ್ನು ಧ್ವನಿಸ್ತಾ ಇದೆ, ಆ ಶಬ್ದಗಳಲ್ಲಿ ಪ್ರಕಾರಗಳೆಷ್ಟು, ಶಬ್ದಗಳಲ್ಲಿ ವಿವಿಧತೆ ಏನಿದೆ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗುರುತಿಸುವುದಕ್ಕೆ ಶಿಕ್ಷಣ ಅಂತ ಕರೀತಾರೆ. ನಾಲಿಗೆ ದಿನದ ತುಂಬ ಹಲವು ವಸ್ತುಗಳನ್ನು ರುಚಿಸ್ತಾ ಇರ್ತದೆ. ಆ ಪ್ರತಿಯೊಂದು ವಸ್ತುವಿನ ಗುಣಧರ್ಮವನ್ನು ತಿಳಿದುಕೊಳ್ಳುವುದು ಶಿಕ್ಷಣದ ಒಂದು ಭಾಗ. ನಮ್ಮ ಕೈಗಳು ದಿನದ ತುಂಬ 100 ವಸ್ತುಗಳನ್ನು ಸ್ಪರ್ಶ ಮಾಡ್ತಾ ಇರ್ತಾವೆ. ಯಾವುದು ಕಠಿಣ, ಯಾವುದು ಮೃದು, ಯಾವುದು ಕರ್ಕಶವಾಗಿದೆ, ಯಾವುದು ಬಿಸಿಯಾಗಿದೆ, ಯಾವುದು ತಂಪಾಗಿದೆ, ಯಾವುದು ಸಾಮಾನ್ಯವಾಗಿದೆ, ಇವುಗಳನ್ನೆಲ್ಲ ಗುರುತಿಸ್ತಾನೇ ಇರುತ್ತೆ ನಮ್ಮ ಕೈ. ಅವುಗಳ ವಿವಿಧತೆಯನ್ನು ಗ್ರಹಿಸಿ ಅವುಗಳ ಉಪಯೋಗ ಏನು, ಯಾವುದನ್ನು ಯಾವಾಗ ನೋಡಬೇಕು, ಯಾವುದನ್ನು ಯಾವಾಗ ಮುಟ್ಟಬೇಕು, ಯಾವಾಗ ಮುಟ್ಟಬಾರ್ದು ಅಂಥಕ್ಕಂಥ ಜ್ಞಾನವನ್ನು ಮಾಡಿಕೊಂಡಿವಿ ಅಂದರೆ ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಅದಕ್ಕಾಗಿಯೇ ಶರೀರವನ್ನು ತುಂಬ ಶ್ರಮಕ್ಕೊಳಪಡಿಸಬೇಕಂತ. ಕಠಿಣ ಪರಿಶ್ರಮ ಇಲ್ಲದೆ ಇದ್ದರೆ ಅದಕ್ಕೆ ಶಿಕ್ಷಣ ಅನ್ನೋದಿಲ್ಲ. ತಮಗೆ ಗೊತ್ತಿರಬಹುದು, ವಾಚಸ್ಪತಿ ಮಿಶ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ 20-25 ವರ್ಷಗಳವರೆಗೆ ಒಂದು ಗ್ರಂಥವನ್ನು ಓದ್ತಾ ಇದ್ದ, ಬರಿತಾ ಇದ್ದ. ಅವನಿಗೆ ಮದುವೆ ಆಗಿತ್ತು, ಮನೆಯಲ್ಲಿ ಹೆಂಡತಿದ್ಲು ಭಾಮತಿ ಅಂತ. ಗೊತ್ತೇ ಇರಲಿಲ್ಲ ಅವನಿಗೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿದ್ದಾಳೆ ಅಂತ. ಒಂದು ದಿವಸ ಸಾಯಂಕಾಲ ದೀಪ ಆರಿತು, ರಾತ್ರಿಯ ಸಮಯ. ಆರಿದ ಕೂಡಲೇ ಏನು ಮಾಡೋದು ಅಂತ ಕೂತ, ಅಷ್ಟರಲ್ಲೇ ಹೆಂಡತಿ ಬಂದು ದೀಪ ಹಚ್ತಿದ್ಲು. ಯಾರು ನೀನು ಅಂತ ಕೇಳಿದ. ಅವಳಂದು ನಾನು ನಿಮ್ಮ ಹೆಂಡತಿ ಅಂತ. ನನ್ನ ಮದುವೆ ಯಾವಾಗ ಆಗೈತಿ ಅಂತ ಕೇಳ್ದ. 20-22 ವರ್ಷ ಆಯ್ತು ಮದುವೆ ಆಗಿ ಅಂದ್ಲು.
ನೀವು ಎಲ್ಲಿರ್ತೀರಿ ಅಂತ ಕೇಳಿದ. ಇಲ್ಲೇ ನಿಮ್ಮ ಹತ್ರನೇ ಇದ್ದು ಸೇವಾ ಮಾಡ್ತೀನಿ ಅಂತ ಹೇಳಿದ್ಲು. ಅಯ್ಯೋ, ಎಂಥ ಮಹಾ ಅಪರಾಧ ಮಾಡಿಬಿಟ್ನಲ್ಲ ನಾನು ಅಧ್ಯಯನದಲ್ಲಿ. ಹೀಗೆ ಮಾಡೋಣ, ನನ್ನ ಗ್ರಂಥ ಮುಗಿಲಿಕ್ಕೆ ಬಂದದ, ಇನ್ನು ಮುಂದೆ ನಾವು ಸಂಸಾರ ಮಾಡಿ ನಮಗೆ ಮಕ್ಕಳಾಗು, ಆ ಮಕ್ಕಳು ನಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸೋದು ಇದೇನು ನನಗೇನು ಸಂಭವ ಅನಿಸೋದಿಲ್ಲ. ಇಷ್ಟು ಮಾಡೋಣ, ನಾನು ಮಾಡಿದ ತಪ್ಪಿಗೆ, ನೀನು ಮಾಡಿದ ಸೇವೆಗೆ ಏನಾದರೂ ಉಡುಗೊರೆಯನ್ನು ನೀಡಬೇಕು ಅಂತ ನನ್ನ ಮನಸ್ಸು. ನಾನು ಬರೆದಂಥ ಈ ಪುಸ್ತಕಕ್ಕೆ ನಿನ್ನ ಹೆಸರಿಟ್ಟು ಬಿಡ್ತೀನಿ ಅಂತ ಹೇಳಿದ. ಭಾಮತಿ ಅಂತ ಆ ಗ್ರಂಥಕ್ಕೆ ಹೆಸರಿಟ್ಟು ಹೋಗಿದ್ದಾನೆ. ಬ್ರಹ್ಮಸೂತ್ರದ ಭಾಷ್ಯದ ಆ ಗ್ರಂಥ ಇವತ್ತೂ ಭಾಮತಿ ಹೆಸರಿನಲ್ಲಿಯೇ ಇದೆ. ಎಷ್ಟು ಕಠಿಣ ಪರಿಶ್ರಮ ಇರಬೇಕು ಅಧ್ಯಯನಕ್ಕೆ ಅಂತ. ಶಬ್ದೇಂದು ಶೇಖರವನ್ನು ಬರೆದಂಥ ಮಹಾಜ್ಞಾನಿ 20-25 ವರ್ಷಗಳವರೆಗೆ ಒಂದು ಶಬ್ದಕೋಶ ಗ್ರಂಥವನ್ನು ನಿರ್ಮಾಣ ಮಾಡಿದ. ಅಂದಾಗಲೇ ನಾವು ಇವತ್ತು ಇವೆಲ್ಲ ಶಬ್ದಕೋಶಗಳನ್ನು ನೋಡ್ತಾ ಇದ್ದೀವಿ. ಅಬ್ದುಲ್ ಕಲಾಂರು ಬಟ್ಟೆ ತೊಳ್ಕೊಳ್ಳಿಕ್ಕೂ ಸಹಿತ ಬಿಡುವಿಲ್ದಂಗೆ ಕೆಲಸ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಕರೀಲಾಕ ಕಳಿಸಿದ್ರೆ ಹಾಕ್ಕೊಂಡು ಹೋಗಾಕ ತೊಳ್ಕೊಂಡು ಬಟ್ಟಿರಲಿಲ್ಲ ಆ ಮನುಷ್ಯಾಗ. ನಾ ಹೆಂಗೆ ಹೋಗಲಿ ಅಂದ. ಅವನ ಗುರುಗಳಾದಂಥ ಬ್ರಹ್ಮದತ್ತರು ಹೇಳಿದರು, ನಿನಗೇನು ಹೆಣ್ಣು ಕೊಡ್ಲಿಕ್ಕೆ ಕರೀಲಾಕ ಹತ್ತಾರನು, ಏನೋ ಸಲಹೆ ಸೂಚನೆ ಕೊಡೋದಿರಬೇಕು, ತಗೊಳ್ಳೋದಿರಬೇಕು, ಇದ್ದ ಬಟ್ಟೆಯಲ್ಲೇ ಹೋಗಿಬಿಡು, ಕೇಳಿದ್ರೆ ಹೇಳು, ನಾನು ಪ್ರಯೋಗಾಲಯದಲ್ಲಿ ತೊಡಕೊಂಡಿದ್ದೆ, ಬಟ್ಟೆ ತೊಳೆಯೋದಕ್ಕೆ ನನಗೆ ಬಿಡು ಸಿಗಲಿಲ್ಲ ಅಂತ ಹೇಳು ಅಂತ. ಅಂತಲೇ ಆ ಮನುಷ್ಯ ಮಿಸೈಲ್ ಮ್ಯಾನ್ ಆದರು. ನಾವು ನಮ್ಮ ಅಧ್ಯಯನದಲ್ಲಿ ಕಷ್ಟಪಡಬೇಕು ತುಂಬ. ಮಳೆ, ಚಳಿ, ಗಾಳಿ, ಬಿಸಿಲು ಅನ್ನದೇ ನಮ್ಮ ಮಕ್ಕಳನ್ನು ಮತ್ತು ನಾವು ಸಹಿತ ತುಂಬ ಪರಿಶ್ರಮ ಪಡಬೇಕು. ಜಿಜ್ಞಾಸೆ ಇರಬೇಕು ಮನಸ್ಸಿನಲ್ಲಿ. ಇದನ್ನು ಯಾವಾಗ ಕಲ್ತೇನೋ, ಇದನ್ನು ಯಾವಾಗ ಕಲ್ತೇನೋ, ಇದನ್ನು ಯಾವಾಗ ಕಲ್ತೇನೋ ಅನ್ನುವ ಜಿಜ್ಞಾಸೆ ಮನಸ್ಸಿನಲ್ಲಿ ಇರಬೇಕು ಕಲಿಯುವವರಿಗೆ. ಆ ಜಿಜ್ಞಾಸೆ ಇರಲಿಲ್ಲ ಅಂತಂದ್ರೆ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅದು ಕುಡ್ಯಾಕ ಒಲ್ಲೆಂತೈತಿ ಕರ, ಆಕಳ ಅದಕ್ಕೆ ಬೆನ್ನು ಹತ್ತಿ ಹಾಲು ಕುಡಿಸ್ಬೇಕಂತೈತಿ. ಹಂಗಾದ್ರೆ ಆಗುವುದಿಲ್ಲ, ನಾವೇನು ಮಾಡಿದರೂ ಆಗುವುದಿಲ್ಲ. ಕಲಿಯುವ ಜಿಜ್ಞಾಸೆ ನಮ್ಮಲ್ಲಿ ಬೇಕು, ದೊಡ್ಡ ಜಿಜ್ಞಾಸೆ ಬೇಕು. ಒಬ್ಬವ ತನ್ನ ಮಗ್ಗ ಸನಾದಿ ಊದಾವಿದ್ದ, ಮಗ್ಗ ಸನಾದಿ ಊದೋದನ್ನು ಕಲಿಯೋ ಅಂದ. ನಿನ್ನ ಕಾಲು ಹಳೇದಾತು, ಈಗ್ಯಾರು ಸನಾದಿ ಊದಾರ, ನಾವು ಊದಂಗಿಲ್ಲ ಅಂದವ. ನಮ್ಮ ಮನೆಯ ಪಾರಂಪರಿಕ ಕಲೆಪ ಇದು, ಕಲಿ ಅಂದರು. ನಾವು ಒಟ್ಟ ಕಲಿಯಂಗಿಲ್ಲ ನೋಡಂದ. ಅವ್ರ ಅಪ್ಪಗೆ ಒಂದು ದಿವ್ಸ ಸಿಟ್ಟು ಬಂತು. ಬಂದವನ ಬಡ್ತಾ ಬಡ್ದು ಕೆಳಗೆ ಕೆಡಿವಿ ಎದಿ ಮ್ಯಾಗ ಕುಂತು ಸನಾದಿ ಅವನ ಬಾಯಾಗಿಟ್ಟ ಊದಿಗಂದ. ಯಪ್ಪ, ಹೊಡಿದು ನಿನ್ನ ಕೈಯಾಗಿತ್ತು, ಬಡಿದು ನಿನ್ನ ಕೈಯಾಗಿತ್ತು, ಕೆಳಗೆ ಕೆಡುವುದು ನಿನ್ನ ಕೈಯಾಗಿತ್ತು, ಸನಾದಿ ಬಾಯಾಗಿಡುವುದು ನಿನ್ನ ಕೈಯಾಗೈತು, ಊದಬೇಕೋ ಊದಬಾರ್ದು ಅದು ನನ್ನ ಕೈಯಾಗೈತಂದ. ನಾವು ಬಹಳ ಆದ್ರೆ ಬಾಯಾಗಿಡಬಹುದು, ಆದರೆ ಅವನಿಗೆ ಜಿಜ್ಞಾಸೆ ಇರಲಿಲ್ಲ ಅಂದ್ರೆ ಅದನ್ನು ಕಲಿಸೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳಲ್ಲಿ ಆ ಜಿಜ್ಞಾಸೆಯನ್ನು ನಾವು ಹುಟ್ಟಿಸ್ಬೇಕಾಗ್ತೈತಿ. ಇರಲಿಲ್ಲ ಅಂತಂದ್ರೆ ಹಸಿವಿಲ್ದಂಥ ಕರುವಿಗೆ ಹಾಲು ತೊಗೊಂಡು ಬೆನ್ನು ಹತ್ತಿದಂಗೆ ಆಗ್ತೈತಿ. ಆ ಜಿಜ್ಞಾಸೆ ನಮ್ಮ ಮನಸ್ಸಿನಲ್ಲಿ ಬೇಕು. ಎಷ್ಟಿರಬೇಕು ಆ ಜಿಜ್ಞಾಸೆ ಅಂದ್ರೆ, ನಮಗೆ ಪ್ರಿಯವಾದಂಥ ವಸ್ತುಗಳು ಬಂದ್ರೆ ಊಟ ಆದ ನಂತರನೂ ಸಹಿತ ಮ್ಯಾಗ ಅದನ್ನು ತಿಂತೀನಿ ಅನ್ನುವಷ್ಟು ಧೈರ್ಯ ಇರ್ತೈತಿ ನಮ್ಮಲ್ಲಿ. ಇಲ್ತನ ಕಂಠ ಮಠ ಹೊಡೆದಿರ್ತಾನೆ, ಪ್ರಿಯ ವಸ್ತು ಬಂತಂದ್ರೆ ಇರ್ಲಿ ತೊಗೊಂಡು ಬಾರಿ, ಅದೇನು ದೊಡ್ಡ ಮಾತಂತಾನೆ. ಮತ್ತು ಆಗಲೇ ಅಂದು ಇಲ್ತನ ಬಂದೈತಂತ ನೋಡ್ರಿ, ಎಷ್ಟು ಗದ್ಲಿದ್ರು ಸಹಿತ ಕಲೆಕ್ಟ್ರ್ ಗಾಡಿ ರೆಡ್ ಲೈಟಿಂದ ಬಂತಂದ್ರೆ ಜಾಗ ಆಕೈತೆ ತೊಗೊಂಡು ಬರ್ರಿ ಅಂದ. ಹಂಗೆ ನಮಗೆ ಜಿಜ್ಞಾಸೆ ಇತ್ತು ಅಂತಂದ್ರೆ ಎಷ್ಟೇ ತುಂಬಿದ್ರೂ ಸಹಿತ ಅದನ್ನಷ್ಟು ತಗೊಳ್ಳೋಣ ಅಂತಿರ್ತಾರೆ. ಹೇಗೆ ಸಿಹಿ ಉಣ್ಲಿಕ್ಕೆ ಮನಸ್ಸು ಹಾತೊರಿತೈತಲ್ಲ, ಹಂಗೆ ಬೇರೆ 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 ವಿಷಯಗಳನ್ನು ಕಲೀಲಿಕ್ಕೆ ಮನಸ್ಸು ಹಾತೊರಿಬೇಕಂತ. ಅದೇನು ಬರೀ ಮಕ್ಕಳಿಗೆ ಅಂತಲ್ಲ, ನಮಗೂ ಎಲ್ಲರಿಗೂ ಸಹಿತ. ನಾವೇನೇನು ನೋಡ್ತೀವಿ ಕೇಳ್ತೀವಿ, ನಮ್ಮ ಗುರುಕುಲಗಳಲ್ಲಿ ಇವೆಲ್ಲವನ್ನು ಕಲಿಸ್ತಿದ್ರು ಒಂದು ಕಾಲಕ್ಕೆ. ಆದರೆ ಇವತ್ತಿನ ದಿವಸ ಅವು ಅಪ್ರಸ್ತುತ ಆದವೋ ಏನಾದವೋ ಗೊತ್ತಿಲ್ಲ, ಅದರಿಂದ ದೂರ ಸರಿದೀವಿ. ತಾವು ಮನಸ್ಸು ಮಾಡಿದ್ರೆ ಒಬ್ಬರ 100 ಕೆಲಸ ಮಾಡ್ಬಾರ್ದು, ಬೇರೆ ಬೇರೆ ಪ್ರಕಾರದ್ದು. ನಾನು ನೋಡ್ರಿ, ನಾ ಸ್ವಾಮೀಜಿ ಆಗಿನ ಖರೆ ಬಡಿಗ್ತನ ಮಾಡ್ತೀನಿ,
ಕುಂಬಾರಿಕೆ ಮಾಡ್ತೀನಿ, ಕಂಬಾರಿಕೆ ಮಾಡ್ತೀನಿ, ಗೋಡೆ ಕಟ್ತೀನಿ, ಪ್ಲಾಸ್ಟರ್ ಮಾಡ್ತೀನಿ, ಟೈಲ್ಸ್ ಕುಂದರ್ಸ್ತೀನಿ, ಫುಡ್ ಪ್ರೊಸೆಸಿಂಗ್ದೊಳಗೆ ಎಷ್ಟು ಪ್ರಕಾರದ ಅಡಿಗೆ ಅಂತ ಅವನ್ನೆಲ್ಲ ಮಾಡ್ತೀನಿ, ಬೇಕರಿ ಪ್ರಾಡಕ್ಟ್ಸ್ ತಯಾರು ಮಾಡ್ತೀನಿ, ಮಿಲ್ಕ್ ಪ್ರೊಸೆಸಿಂಗ್ದೊಳಗೆ ಏನೇನು ಬರ್ತಾವನ್ನೆಲ್ಲ ಮಾಡ್ತೀನಿ, ಲೈಟ್ ಫಿಟ್ಟಿಂಗ್ ಮಾಡ್ತೀನಿ. ಏನು ಒಂದಲ್ಲ ಎರಡಲ್ಲ, ಏನು ನೋಡ್ತೀನಿ ಅದನ್ನೆಲ್ಲ ಕಲ್ತಿರ್ತೀನಿ ನಾನು. ಭಾಳ ಮಂದಿ ಅಂತಾರೆ ಅದನ್ನು ನೋಡಿ ಏನು ಮಾಡೋದೈತ್ರಿ ಸ್ವಾಮಿಗಳದಿರಿ ನೀವು ಅಂತಾರೆ. ನಾ ಅಂತೀನಿ ನಮ್ಮ ಮೊದಲೊಬ್ಬ ಮನುಷ್ಯ ಅದೀನಿ, ಆಮ್ಯಾಗ ಸ್ವಾಮಿಗಳಾಗಿವಿ ಅಂತ. ಏನೇನೆಲ್ಲವನ್ನು ಕಲಿಬೇಕು ಅಂತ ಇಚ್ಛೆ, ಕಲಿಬೇಕು ಅಂತ ಮನುಷ್ಯನೊಳಗಿತ್ತು ಅಂದ್ರೆ ಎಲ್ಲನೂ ಕಲೀಲಾಕ ಬರ್ತೈತಿ. ಓದಾಕೂ ಬರಬೇಕು, ಬರ್ಯಾಕೂ ಬರಬೇಕು, ಮಾಡಾಕೂ ಬರಬೇಕು. ನಾ ಎಲ್ಲಾರ ರಸ್ತಾದಾಗ ಹೊಂಟಿದ್ದೆ ಅಂತಂದ್ರೆ ಆ ರಸ್ತಾದ ಮ್ಯಾಗ ಕೆಲಸ ಮಾಡೋರು ಅಲ್ಲಿ ಗಾಡಿ ನಿಂತಂದ್ರೆ ಅವ ಬುಟ್ಟಿ ಹೆಂಗೆ ತುಂಬ್ತಾನ, ಚಕ್ರ ಬುಟ್ಟಿ ಹೆಂಗೆ ಹೋಗಿತಾನೆ ಇದನ್ನು ಸಹಿತ ನೋಡ್ತಾ ಇರ್ತೀನಿ ನಾನು. ಒಬ್ಬ ರೈತನ ಹೊಲದಾಗ ಹೋದೆ ಅಂದ್ರೆ ರೈತ ಬಿತ್ತಾನೆ ಹೆಂಗೆ, ಉತ್ತಾನೆ ಹೆಂಗೆ, ಬೆಳೆ ಕತ್ತರಿಸ್ತಾನೆ ಹೆಂಗೆ, ಅವ ರಾಶಿ ಹೆಂಗೆ ಮಾಡ್ತಾನೆ, ಕಾಳು ತೊಗೊಂಡು ಹೋಗ್ತಾರೆ ಹೆಂಗೆ, ಕಾಳುಗಳ ಮೇಲೆ ಪ್ರಸಂಸ್ಕರಣೆಯನ್ನು ಯಾವ ರೀತಿ ಮಾಡ್ತಾರೆ ಎಲ್ಲವನ್ನೂ ನೋಡ್ತೀನಿ ನಾನು. ಒಬ್ಬ ಆದಿವಾಸಿ ಹತ್ತಿರ ಹೋದೆ ಎಲ್ಲಿ ಗುಡ್ಡಗಾಡಿನಲ್ಲಿ ಅಂದ್ರೆ 4-6 ದಿವಸ ಅವ್ರ ಜೊತೆಗೆ ಇರ್ತೀನಿ. ಅವರ ಜನಜೀವನವನ್ನು ಸಮೀಪದಿಂದ ನಿರೀಕ್ಷಿಸಿ ಅವರ ಹಳೆಯ ಕಾಲದ ಜ್ಞಾನ ಅಂತ ಏನಿರ್ತೈತಿ ಅದನ್ನೆಲ್ಲ ಕೇಳಿ ತಿಳಿದುಕೊಳ್ಳುವಂಥ ಜಿಜ್ಞಾಸೆ. ಯಾವ ರೋಗ, ಆ ರೋಗದ ಲಕ್ಷಣಗಳೇನು, ಅವುಗಳಿಗೆ ಯಾವ ಔಷಧಿ ಕೊಡಬೇಕು, ಹೆಂಗೆ ಕೊಡಬೇಕು, ಯಾವಾಗ ಕೊಡಬೇಕು, ಇವನ್ ಸಹಿತ ನಾನೇನು ಡಾಕ್ಟ್ರಲ್ಲ, ನನಗೇನು ಯಾರಿಗೆ ಔಷಧ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ತಿಳ್ಕೊಂಡ್ರೆ ಏನು ಕೆಟ್ಟೈತಿ ಅಂತ. ತಾವು ಎಲ್ಲರೂ ಎಲ್ಲ ಕಡೆ ತಿರುಗಾಡ್ತಿರ್ತೀರಿ, ಕಲೀಲಿಕ್ಕೆ ಏನು ಕೆಟ್ಟೈತಿ ಅಂತ. ನಮ್ಮ ಮಕ್ಕಳಿಗೆ ಸಹಿತ ನಾವು ಎಷ್ಟು ಕಲಿಸಿದ್ರೂ ಕಡಿಮೆನೇ ಇರ್ತೈತಿ. ನಮ್ಮ ಹಳೆ ಕಾಲದ ಶಿಕ್ಷಣ ಪದ್ಧತಿಯೊಳಗೆ 14 ವಿದ್ಯೆಗಳು, 64 ಕಲೆಗಳನ್ನು ಕಲಿಸ್ತಿದ್ರಂತೆ. 14 ವಿದ್ಯೆಗಳು, 64 ಕಲೆಗಳು. ಕಲೆಗಳು ಅಂದ್ರೆ ಆಜೀವಿಕೆಗೆ ಬೇಕಾಗುವಂಥ ಬೇರೆ ಬೇರೆ ಸ್ಕಿಲ್ಸು, ಕೌಶಲ್ಯಗಳು. ವಿದ್ಯೆ ಅಂದ್ರೆ ಮನಸ್ಸನ್ನು ತಂಪುಗೊಳಿಸುವಂಥ 14 ವಿದ್ಯೆಗಳು. ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ, ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಪೂರ್ವಮೀಮಾಂಸೆ, ಉತ್ತರ ಮೀಮಾಂಸೆ, ಇವೆಲ್ಲವೂ ಮನುಷ್ಯನ ಅಂತರಂಗಕ್ಕೆ ಮುದವನ್ನು ನೀಡುವಂಥ ಶಾಸ್ತ್ರಗಳು, ವಿದ್ಯೆಗಳು. ಅವುಗಳನ್ನು ಕಲಿಸ್ತಿದ್ರಂತ. ಅದರ ಜೊತೆಗೆ ಅಕ್ಕಿ ಕಾಳಿನ ಮ್ಯಾಗ ಸಹಿತ ಅಕ್ಷರ ಬರ್ಯಾಕೆ ಬಂದಿರ್ಬೇಕು ಅಂಥ ಸ್ಕಿಲ್ಲನ್ನು ಕಲಿಸ್ತಿದ್ರಂತ. ಹಾಸಿಗೆ ಹೆಂಗೆ ಹಾಸ್ಬೇಕು ಅನ್ನೋದನ್ನು ಕಲಿಸ್ತಿದ್ರು, ಕಸ ಹೆಂಗೆ ಹುಡುಕ್ಬೇಕು ಅನ್ನೋದನ್ನು ಕಲಿಸ್ತಿದ್ರು, ಬಟ್ಟೆ ತೊಳಿದು ಹೆಂಗೆ ಅಂತ ಕಲಿಸ್ತಿದ್ರು, ನೂಲು ಬಿಡಿಸೋದು ಹೆಂಗೆ, ಎಳೆ ತಯಾರು ಮಾಡೋದು ಹೆಂಗೆ, ಬಟ್ಟೆ ಹೊಲಿದು ಹೆಂಗೆ, ಬಟ್ಟೆ ತಯಾರು ಮಾಡೋದು ಹೆಂಗೆ, ಇವೆಲ್ಲ ಕಲೆಗಳನ್ನು ನೃತ್ಯ, ಗಾಯನ, ವಾದನ, ಅಕ್ಷರ, ಗಣಿತ, ಗಂಧರ್ವ, ಸಿದ್ಧಿಗಳಲ್ಲಿ ಅಂಜನಾ ಸಿದ್ಧಿ, ಗುಟಿಕಾ ಸಿದ್ಧಿ, ಮೂಲಿಕಾ ಸಿದ್ಧಿ, ಇದರ ಜೊತೆ ಅಷ್ಟಮಹಾಸಿದ್ಧಿಗಳಂತ ಮತ್ತೆ ಎಲ್ಲವನ್ನು ಕಲಿಸ್ತಿದ್ರಂತ. ಇವೆಲ್ಲವುಗಳು ಜೀವನದಲ್ಲಿ ಎಲ್ಲೆಲ್ಲಿ ನಮ್ಮ ಕೆಲಸಕ್ಕೆ ಬರ್ತಾವೆ, ನಾವು ಬಳಸ್ಬೇಕು, ಮತ್ತೆ ಯಾರಿಗೆ ಅವಶ್ಯಕತೆ ಇದ್ರೆ ಅವ್ರಿಗೆ ಕೊಡಬೇಕಂತ ಎಲ್ಲ ರೀತಿಯ ಕಲೆಗಳನ್ನು ನಮಗೆ ಕಲಿಸ್ತಾ ಇದ್ರಂತ. ಅದಕ್ಕೆ ಶಿಕ್ಷಣ ಅಂತಿದ್ರು. ಆ ಜಿಜ್ಞಾಸೆಯು ಮಕ್ಕಳಲ್ಲಿರ್ತಿತ್ತು. ನಮ್ಮ ದೇಶದಲ್ಲಿ 10-12 ಪ್ರಕಾರದ ಶಾಲೆಗಳಿದ್ವು ಅಂತ. ಬೇರೆ ಬೇರೆ ಸಂಗೀತವನ್ನು ಕಲಿಸುವಂಥ ಗುರುಕುಲಗಳು ಬೇರೆ, ನೃತ್ಯ, ನಾಟಕ, ಗಾಯನ, ವಾದಗಳನ್ನು ಕಲಿಸುವಂಥ ಗುರುಕುಲಗಳು ಬೇರೆ, ಕ್ಷಾತ್ರವಿದ್ಯೆಯನ್ನು ಕಲಿಸುವಂಥ ಗುರುಕುಲಗಳು ಬೇರೆ, ಪೌರೋಹಿತ್ಯವನ್ನು ಕಲಿಸುವಂಥ ಗುರುಕುಲಗಳು ಬೇರೆ, ದರ್ಶನ ಶಾಸ್ತ್ರಗಳನ್ನು ಕಲಿಸುವಂಥ ಗುರುಕುಲಗಳು ಬೇರೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈ ತೃತೀಯ ಪಂಥೀಯರು ಅಂತೇನಿರ್ತಾರೆ, ಗಂಡು ಮಕ್ಕಳು ಅಲ್ಲ ಹೆಣ್ಮಕ್ಕಳು ಅಲ್ಲ, ಅಂಥವ್ರ ಸಲುವಾಗಿ ಸಹಿತ ಗುರುಕುಲಗಳಿದ್ದು ಈಗೂ ಅದಾವು ಕೆಲವು ಕಡೆ. ಅವ್ರಿಗೆ ಸಹಿತ ಅಕ್ಷರ ವಿದ್ಯೆಯನ್ನು ಕಲಿಸ್ಬೇಕು, ನೃತ್ಯ ಕಲಿಸ್ಬೇಕು, ಗಾಯನ ವಾದನ ಕಲಿಸ್ಬೇಕು. ಆಮೇಲೆ ಅವರ ಬದುಕಿಗೆ ಬೇಕಾಗುವಂಥ
ಔಷಧಿ ಶಾಸ್ತ್ರವನ್ನು ಕಲಿಸ್ಬೇಕು ಅಂತ ಇವತ್ತು ಇದೆ. ಪುಣಾದಂಥ ಶಹರಗಳಲ್ಲಿ ಅವ್ರದ್ದು ವೈಶಿಷ್ಟ್ಯ ಏನು ಅಂದ್ರೆ, ಒಬ್ಬ ಗುರುಗಳ ಹತ್ರ 5 ಜನ ಶಿಷ್ಯರಿರ್ಬೇಕು. 5ಕ್ಕಿಂತಲೂ ಹೆಚ್ಚಾದರು ಅಂತಂದ್ರೆ ಅದರೊಳಗೆ ಒಬ್ಬರು ಉರ್ವರ್ಣೆ ಮಾಡಿ ಮತ್ತೆರಡು ವಿದ್ಯಾರ್ಥಿಗಳನ್ನು ಅವ್ರಿಗೆ ಕೊಟ್ಟು ಮತ್ತೊಬ್ಬರದ್ದು ಅವ್ರನ್ನ ಸ್ವತಂತ್ರ ಮಾಡಿಬಿಡೋದು. ಈ ವ್ಯವಸ್ಥೆ ನಮ್ಮಲ್ಲಿ ಇವತ್ತೂ ಐತೆ. ಇಂದಿನ ದಿವಸ ಈ ಶಾಲೆಗಳಲ್ಲಿ ಬ್ರಿಟಿಷರು ಬಂದ ನಂತರ ಶಿಕ್ಷಣದಲ್ಲಿ ಬದಲಾವಣೆ ಬಂತು. ಯಾವಾಗ ನಮ್ಮ ದೇಶದಲ್ಲಿ 7 ಲಕ್ಷ ಶಾಲೆಗಳಿದ್ದು ಅಲ್ಲ, 1600 ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿದ್ದು, ಅವಾಗ ಲಂಡನ್ನಲ್ಲಿ ಕೇವಲ 5 ವಿಶ್ವವಿದ್ಯಾಲಯಗಳಿದ್ದು. ಸಂಧ್ಯಾ ಗುರುಕುಲಗಳು ನಮ್ಮಲ್ಲಿ ಏನು ನಡೀತಿದ್ದು, ದಿವಸೆಲ್ಲ ಕೆಲಸ ಮಾಡ್ತಿದ್ರು, ಸಾಯಂಕಾಲ ಬಂದು ಕಲಿತಿದ್ರು. ಈ ಗುರುಕುಲಗಳನ್ನು ನೋಡಿ ಬ್ರಿಟಿಷರು ತಮ್ಮ ಜನರಿಗೆ ಇಂಗ್ಲೀಷ್ ಕಲಿಸೋ ಸಲುವಾಗಿ ಸಂಧ್ಯಾ ಗುರುಕುಲಗಳನ್ನು ಆರಂಭ ಮಾಡಿದರು ಅಂತ ಅವ್ರ ಇತಿಹಾಸದಲ್ಲಿ ಬರುತ್ತೆ. ನಮ್ಮ ಶಿಕ್ಷಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ವರದಿ ಮಾಡ್ತಾರೆ ಬ್ರಿಟಿಷರು, ಕಲ್ಕತ್ತಾದ ಹತ್ರ ಬ್ರಹ್ಮಪುರ ಅಂತ ಒಂದು ಹಳ್ಳಿ, ಆ ಹಳ್ಳಿಗೆ ಗವರ್ನರು ಮತ್ತು ಅವ್ರ ಕಲ್ಕತ್ತಾದ ಗವರ್ನರ್ ಕೆಲವು ಜನರನ್ನ ಕರ್ಕೊಂಡು ಹೋಗಿದ್ರಂತ. ಬ್ರಿಟಿಷ್ ಗವರ್ನರು ಊರ ಮುಂದೆ ಒಂದು ಕಟ್ಟಿ ಮ್ಯಾಗೆಲ್ಲ ಏನೇನೋ ಸಾಮಾನು ಇಟ್ಟಿದ್ರು. ಅದರೊಳಗೆ ಉಂಗುರಿದ್ದು, ಕೊಳ್ಳಾನ್ ಚೈನ್ ಇದ್ದು, ಮೂಗ್ತಿದ್ದು, ಬುಗುಡಿದ್ದು, ಕೊಳ್ಳಾನು ಬಂಗಾರದು ಬೆಳ್ಳಿ ಸಾಮಾನುಗಳಿದ್ದು, ಮತ್ತೇನೇನೋ ಸಾಮಾನುಗಳನ್ನು ಇಟ್ಟಿದ್ರು. ಅವ ರಾಜ್ಯಪಾಲ ಕೇಳಿದೆ, ಗವರ್ನರ್ ಕೇಳಿದ, ಏನಿದು ಈ ಕಟ್ಟಿ ಮ್ಯಾಗ ಯಾಕೆ ಇಟ್ಟಾರಿ ಇವನ್ನ ಅಂತ. ಬಂದೆಲ್ಲ ನೋಡ್ತಿದ್ರು ಅವನು. ಏನಂತ ಕೇಳಿದ. ಅವ್ರು ಹೇಳಿದರು, ಯಾರ್ಯಾರಿಗೆ ಸಾಮಾನು ರಸ್ತಾದಾಗ ಸಿಕ್ಕಾವಲ್ಲ, ಕಳೆದು ಸಾಮಾನು ಸಿಕ್ಕಾವಲ್ಲ, ಸಿಕ್ಕರಂದ್ರೆ ಸಿಕ್ಕು ಅಂದ್ರೆ ತಂದು ಈ ಕಟ್ಟಿ ಮ್ಯಾಗ ಇಡ್ಬೇಕಂತ ನಿಯಮ ಐತೆ ನಮ್ಮಲ್ಲಿ ಅಂತ. ಎಲ್ಲಿ ತನ ಇಡೋರು ಅಂದರು. ಎಲ್ಲಿ ತನ ಅವಕರು ಮಾಲಕರು ಬಂದು ತೊಗೊಂಡು ಹೋಗೋದಿಲ್ಲ, ಅಲ್ಲಿ ತನ ಇಲ್ಲೇ ಇರ್ತಾವು ಅಂದರು. ಮತ್ತು ರಾತ್ರಿ ಯಾರು ಕಾಯ್ತಾರೆ, ಇಲ್ಲಿ ಯಾರೂ ಕಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಮಾಲೀಕ ಬಂದು ತೊಗೊಂಡು ಹೋಗುತ್ತಾನೂ ಇವಾಗ ಯಾರೂ ಕೈ ಹಚ್ಚೋದಿಲ್ಲ ಅಂತ ಹೇಳಿದ್ರು. ಇದು ಹೇಗೆ ಸಾಧ್ಯ ಅಂದರೆ, ಇದು ಭಾರತೀಯ ಶಿಕ್ಷಣದ ಮಹಿಮೆ ಅಂತ ಹೇಳಿದ್ರು. ಭಾರತದಲ್ಲಿ ಇಂಥ ಶಿಕ್ಷಣ ಕೊಡ್ತಾರೆ, ಅದರಿಂದಾಗಿ ಮತ್ತೊಬ್ಬರ ವಸ್ತುಗಳಿಗೆ ಯಾರೂ ಕೈ ಹಚ್ಚೋದಿಲ್ಲ, ಯಾರೂ ಆ ವಸ್ತುಗಳಿಗೆ ಕೈ ಹಚ್ಚೋದಿಲ್ಲ ಅಂತ ಹೇಳಿದ್ರಂತ. ತಾತ್ಪರ್ಯ ಏನು ಅಂದ್ರೆ, ನಮ್ಮಲ್ಲಿ ಇಂಥ ಒಂದು ಒಳ್ಳೆಯ ಶಿಕ್ಷಣ ಪದ್ಧತಿ ಇತ್ತು. ಇವತ್ತು ಅದರಿಂದ ನಾವು ಬಹಳ ದೂರ ಸರಿದಿವೇನೋ ಅನಿಸುತ್ತೆ. ಇಷ್ಟೇ ಅಲ್ಲ, ಗಾಂಧೀಜಿ ಅವರೊಂದು ಮಾತನ್ನು ಹೇಳ್ತಾರೆ, ನಮ್ಮ ಜನ ಶಿಕ್ಷಣದಿಂದ ಭಾಳ ದೂರ ಹೋಗ್ಯಾರ ಅಂತ. ಅಂದ ಕೂಡಲೇ ಅದು ಬ್ರಿಟಿಷ್ ಅಧಿಕಾರಿಗಳ ಎದುರಿಗೆ ಗಾಂಧೀಜಿಯವರು ಧೈರ್ಯದಿಂದ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಶಿಕ್ಷಣ ಮನೆಯಿಂದ ಭಾಳ ದೂರ ಹೋಯಿತು ಅಂತ ಹೇಳಿದ್ರಂತ. ಅದು ಹೇಗೆ ಅಂತ ಕೇಳಿದ್ರು ಬ್ರಿಟಿಷ್ ಅಧಿಕಾರಿಗಳು ಗಾಂಧೀಜಿಯವರನ್ನು. ಕರ್ದ ಅಲ್ಲ ಒಂದೈತಿ ಇದು ಒಂದು ಸಾಕು. ಅದು ಹೇಗೆ ಅಂತ ಕೇಳಿದ್ರಂತ. ನೋಡ್ರಿ, ಮೊದಲ ಅಜ್ಜಿ ಮನ್ಯಾಗ ಹಾಲು ಹಿಂಡುತ್ತಿದ್ಲು. ಹುಡುಗರು ಹೋಗಿ ಗ್ಲಾಸ್ ತೊಗೊಂಡು ನಿಂದಿರ್ತಿದ್ದು, ಯವ್ವ ನನಗೆ ಹಾಲು ಕೊಡುವಂತ, ಅಜ್ಜಿ ನನಗೆ ಹಾಲು ಕೊಡುವಂತಿದ್ದು. ಅಜ್ಜಿ ಸಗಣಿ ತೆಗಿಲಾಕತ್ತಿದ್ಲು ಅಂತಂದ್ರೆ ಹುಡುಗರು ಹೋಗಿ ನಾನೂ ತೆಗಿತೀನಿ ಅಂತ ಅವು ಹೆಂಡಿ ಹತ್ತಿದ್ದು ಅಂತ. ಈಗ ಹುಡುಗರು ಭಾಳ ದೂರ ಹೋಗಿಬಿಟ್ಟು ಅಜ್ಜಿ ಅಜ್ಜನಿಂದ ಅಪ್ಪ ಅವನಿಂದ ಭಾಳ ದೂರ ಹೋದು. ಎಷ್ಟು ದೂರ ಹೋದು ಅಂದ್ರೆ ಈ ಕೈ ಏನು ಹತ್ಕೊಳ್ಳಂಗೇ ಇಲ್ಲ. ಗಾಂಧಿಯವ್ರು ಹೇಳ್ತಾರೆ ಬಹಳ ದೂರ ಹೋದ್ರು ಅಂತ. ಎಷ್ಟು ದೂರ ಹೋದ್ರು? ಅಪ್ಪ ಅವ್ವ ದೋತ್ರ ಸೀರೆ ಉಟ್ಕೊಂಡಿದ್ರೆ ಇವ್ರು ಜಿನ್ ಪ್ಯಾಂಟ್ ಹಾಕ್ಕೊಂಡವ್ರು, ಇವತ್ತಿನ ಭಾಷೆ ಒಳಗೆ ಹೇಳೋದಾದ್ರೆ ಇನ್ಶರ್ಟ್ ಮಾಡ್ಕೊಂಡು ಅಪ್ಪ ಅವ್ವ ಕಸ ಹುಡುಗು ಮುಂದೆ ಕಿಶೆದ ಕೈ ಹಾಕ್ಕೊಂಡು ನಿಂತಿರ್ತಾರೆ. ಅದಾರ ಇದ್ರಿಗೆ ಹೆಂಗೆ ನಿಂತಾರ ಅಪ್ಪ ಅವನ ಮುಂದೆ ಅಂದ್ರೆ, ಅಪ್ಪ ಅವು ಅಂದ್ರೆ ಕೂಲಿ ಮಾಡೋರು, ಇವ್ರಂದ್ರೆ ಮಾಲಕರನ್ನಂಗೆ ನಿಂತಾರ. ಇಷ್ಟು ದೂರ ಹೋಗ್ಯಾರ ಮಕ್ಕಳಿಗೆ ಶಿಕ್ಷಣದಿಂದ. ನಾವು ಶಿಕ್ಷಣದಿಂದ ಎಷ್ಟು ದೂರ ಹೋದೀವಿ ಅಂದ್ರೆ, ನಮ್ಮ ಮನ್ಯಾನ ಅಡಿಗೆ ನಮಗೆ ರುಚಿ ಹತ್ತೊಲ್ದು, ನಮಗೆಲ್ಲೋ ದಾರ್ಯಂದು ಎಲ್ಲೋ ಬೀದಿ ಮ್ಯಾಗಿನ ಕೂಳು ನಮಗೆ ಭಾಳ ರುಚಿ ಅನ್ಸಕತ್ತೈತಿ. ಅಷ್ಟು ದೂರ ಹೋಗಿಬಿಟ್ಟು ನಮ್ಮ ಮಕ್ಕಳು ಅಂತ ಗಾಂಧಿಯವ್ರು ಹೇಳ್ತಾರೆ. ಎಷ್ಟು ದೂರ ಹೋದ್ರು ನಮ್ಮ ಮಕ್ಕಳು ಶಿಕ್ಷಣದಿಂದ ಅಂದ್ರೆ,
ನಮ್ಮ ಮನ್ಯಾಗ ನಾವೇನು ಮಾತಾಡ್ತೀವಲ್ಲ ಇದು ಬಹಳ ಕೀಳು ಮಟ್ಟದ್ದು, ನಾವು ಇದಕ್ಕಿಂತಲೂ ಚಲೋದೇನೋ ಮಾತಾಡ್ತೀವಿ ಅನ್ನೋ ಭಾವ ಮಕ್ಕಳಿಗೆ ಬಂದುಬಿಡ್ತು. ಅಷ್ಟು ದೂರ ಹೋಗಿಬಿಟ್ರು ನಮ್ಮ ಮಕ್ಕಳು ಅಂತ. ಶಿಕ್ಷಣ ಎಲ್ಲರನ್ನೂ ಸಮೀಪ ತರ್ತಿತ್ತು ಅಂದ್ರೆ ಅದು ಶಿಕ್ಷಣ. ಒಂದು ವೇಳೆ ದೂರ ಒಯ್ತಿತ್ತು ಅಂದ್ರೆ ಅದು ಹೆಂಗೆ ಶಿಕ್ಷಣ ಆಗ್ತದೆ? ಶಿಕ್ಷಣ ಅಂದ್ರೆ ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವವನ್ನು ಮೂಡಿಸ್ತಿತ್ತು ಅಂತಂದ್ರೆ ಅದಕ್ಕೆ ಶಿಕ್ಷಣ ಅಂತಾರೆ. ನಾ ಈಗಾಗಲೇ ನೋಡಿದಿಲ್ಲ, ಮಕ್ಕಳಿಗೆ ಭಾರತೀಯತೆಯನ್ನು ಕಲಿಸ್ತಾ ಇದ್ದಾರೆ ಇದು ದಾನಿಗೊಂಡ ಶಿಕ್ಷಣ ಸಂಸ್ಥೆ. ಎಲ್ಲವನ್ನು ಬಟ್ಟಿ ಅವ್ರಿಗೆ ಇದರ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಹಳಬ್ರು ಹೆಂಗಿದ್ರು, ಹೊಸಬ್ರು ಹೆಂಗಿದ್ರು. ಈಗ ಹಿಂದಾಗಡೆ ನೋಡ್ತೀರಿ ನೀವು, ಬರೋರದಾರ ಇಲ್ಲಿ. ನಾ ಕೇಳಿದೆ ಅಲ್ಲಿ ಕ್ಲಾಸ್ನಾಗ, ಈ ಡ್ರೆಸ್ ಹಿಂಗ್ಯಾಕೆ, ಈ ಡ್ರೆಸ್ ಹಿಂಗ್ಯಾಕಂತ. ಇದು ಹಳಿದಿತ್ರಿ ಸ್ವಾಮೀಜಿ, ಈಗ ಹೊಸದು ಹಿಂಗೆ ಬಂದೈತ್ರಿ, ಇದ್ರ ತಿಳುವಳಿಕೆ ನಮಗೆ ಬರಲಿ ಅಂತ ಇವ್ನು ಹಾಕ್ಚಾರ್ಯ ಅಂತ. ಹಿಂಗೆ ಬಹಳ ಪ್ರೋಗ್ರಾಮ್ಸ್ ಅವರು ಹಾಕ್ಕೊಂಡಾರ. ಇದು ಅವಶ್ಯಕತೆ ಐತಿ. ನಮ್ಮ ಮಕ್ಕಳು ಶಿಕ್ಷಣದಿಂದ ಭಾಳ ದೂರ ಹೋದ್ರು. ಎಷ್ಟು ದೂರ ಹೋದರು ಅಂದ್ರೆ, ಒಂದು ದಿವಸ ನಮ್ಮದೊಂದು ನರ್ಸಿಂಗ್ ಕಾಲೇಜ್ ಐತೆ, ಒಂದು ಹುಡುಗಿ ಅವ್ರ ಅಪ್ಪನ ಕರ್ಕೊಂಡು ಬಂದ್ಲು. ಅವ್ರ ಅಪ್ಪ ಅಂತ ನನಗೆ ಆಮ್ಯಾಗ ಗೊತ್ತಾತು. ಮುದುಕೊಬ್ಬ ಬಂದಿದ್ದ ಆಕಿನ ಗೂಡ, ಸರಿಯಾಗಿ ದಾಡಿ ಮಾಡ್ಕೊಂಡಿದ್ದಿಲ್ಲ, ಕಾಲೆಲ್ಲ ಹಿಂಬಡಿ ಬಿರುಕು ಬಿಟ್ಟಿದ್ದು, ಮಾಸಿದ ಬಟ್ಟೆ ಮೇಮ್ಯಾಗಿದ್ದು. ಬಂದ್ರು ಇಬ್ಬರು. ಆ ಹುಡುಗಿ ಅಂತ ಅವ್ರ ಅಪ್ಪಗ, ಯಪ್ಪ ನೀ ಇಲ್ಲೇ ನಿಂದ್ರಂತ. ಅಷ್ಟ ಒಳಗೆ ಬಂದ್ಲು. ನನ್ನ ಪರಿಚಯದವರು, ಸ್ವಾಮೀಜಿ ನಾ BSc ನರ್ಸಿಂಗ್ ಕಂಪ್ಲೀಟ್ ಮಾಡೀನಿ, ಸಿವಿಲ್ ಹಾಸ್ಪಿಟ್ಲ್ನೊಳಗೆ ಕಾಲ್ಫಾರ್ಮ್ ಮಾಡ್ಯಾರ, ಕಲೆಕ್ಟ್ರು CEO ನಿಮ್ಮ ಪರಿಚಯದವ್ರು ಅದಾರ, ನನಗಷ್ಟು ನೌಕರಿ ಹಚ್ಚಿ ಕೊಡ್ಬೇಕು ನೀವು ಅಂತ ಅಂದ್ಲಕ್ಕೆ. ಆಯ್ತು ಪ್ರಯತ್ನ ಮಾಡೋಣ, ನಾ ಹೇಳ್ತೀನಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ ಅಂತ ನಾ ಅಂದೆ. ಇಷ್ಟಂದು ಕೂಡಲೇ ಅಲ್ಲಿ ಹೊರಗೆ ಯಾರು ನಿಂತಾರ ಅಂತ ಕೇಳಿದೆ. ಏನಿಲ್ಲ ಸ್ವಾಮೀಜಿ, ಏನಿಲ್ಲ ಸ್ವಾಮೀಜಿ ಅಂತೇಳಿ ಹೊರಗೆ ಹೋಗಿಬಿಟ್ಲಕ್ಕೆ. ನಾ ಹುಡುಗಿಯಿಂದ ಹೊರಗೆ ಬಂದೆ. ಬಂದ ಕೂಡಲೇ ಆ ಮುದುಕ ಕಾಲ ಮ್ಯಾಗ ಬಿದ್ದವನ, ಯಪ್ಪ ನನ್ನ ಮಗಳಿಗೆ ಟೇನರ್ ಮಾಡಿ ನೌಕರಿ ಹಚ್ಚಿಬಿಡ್ರಿ, ನನ್ನ ಜೀವನ ಸಾರ್ಥಕ ಆಗಿಬಿಡ್ತೈತೆ ಅಪ್ಪ ಅಂತಂದವ. ಆದ್ರೆ ಆ ಹುಡುಗಿ ಮೂಗು ಮುರ್ಕೊಂತ ನಿಂತಿತ್ತ. ಆಕೆಗೆ ನಮ್ಮಪ್ಪ ಅಂತ ಹೇಳಕ್ಕೆ ನಾಚಿಗೆ ಬರ್ಲಾಕತ್ತಿತ್ತು. ನಾವು ಎಷ್ಟು ದೂರ ಹೋಗೀವಿ ಅಂದ್ರೆ, ನಮ್ಮ ಶಿಕ್ಷಣ ನಮ್ಮನ್ನು ಎಷ್ಟು ದೂರ ತೊಗೊಂಡು ಹೋಗೈತಿ ಅಂದ್ರೆ, ಜನ್ಮ ಕೊಟ್ಟ ಅಪ್ಪ ಅವನ್ನ ಅಪ್ಪ ಅವ್ವ ಅಂತ ಮತ್ತೊಬ್ಬರಿಗೆ ಗುರುತಿಸಿ ಕೊಡಲಾರ್ದಷ್ಟು ದೂರ ತೊಗೊಂಡು ಹೋಗೈತಿ ನಮ್ಮ. ಇದು ದುಃಖದಾಯಕ ಘಟನೆ. ನಮ್ಮ ಶಿಕ್ಷಣ ನಮ್ಮನ್ನು ಸಮೀಪಕ್ಕೆ ತರಬೇಕು. ತಂದೆ ತಾಯಿಗಳು ಕಲ್ತವ್ರಿರಲಿ ಕಲಿಯದವ್ರಿರಲಿ, ಅವ್ರ ಬಗ್ಗೆ ಗೌರವ ಹೆಚ್ಚಿಸುವಂಥದ್ದಿರಬೇಕು. ನಾವು ಬಡವರಿರಲಿ ಶ್ರೀಮಂತರಿರಲಿ, ನಮ್ಮಪ್ಪನಂಥ ಅಪ್ಪ ನಮ್ಮವನಂಥ ಅವ್ವ ಈ ಜಗತ್ತಿನಾಗ ಯಾರೂ ಇಲ್ಲ ಅಂತ ಅನ್ನುವ ಅಭಿಮಾನ ಬೇಕು ಮಕ್ಕಳಲ್ಲಿ. ಅದು ನಮ್ಮ ಶಿಕ್ಷಣ ಆಗತ್ತೆ. ಅದು ನಮ್ಮ ಶಿಕ್ಷಣ ಆಗುತ್ತೆ. ಇರದೇ ಇದ್ರೆ ನಾನು ನೋಡ್ತೀನಿ ಊರುಗಳೊಳಗೆ. ನಾವೊಂದು ಅಲ್ಲಿ ಕೊಂಕಣದಾಗ ಒಂದು ಸಾಲಿ ತೆಗೆದಿದ್ದೆ. ಹಿಂಗೆ 8-10 ವರ್ಷ 10-12 ವರ್ಷ ಆದ್ಮ್ಯಾಗ 12 ವರ್ಷ ಆತಂತ ತಿಳ್ಕೊಂಡು ದ್ವಾದಶ ಇದನ್ನು 12ನೇ ವರ್ಷದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈಗ ಹೆಂಗೆ ನಮ್ಮ ಡಾಕ್ಟ್ರ್ ಇಟ್ಕೊಂಡಾರ ಹಿಂಗೆ ನಾವು ಹೋಗಿದ್ದೆ. ಎಲ್ಲರೂ ನಾನು ಹೊಗಳಿದ್ದು, ನೀವು ಸಾಲಿ ಕಟ್ಟಲಿಲ್ಲ ಅಂದ್ರೆ ನಮ್ದು ಹಂಗೆ ಆಕ್ಕಿತ್ರಿ, ಹಿಂಗೆ ಆಕ್ಕಿತ್ರಿ, ನೀವು ಕಟ್ಟಿದ್ರಿ ಭಾಳ ಚಲೋ ಆಯ್ತು, ನಮ್ಮ ಹುಡುಗರು ಕಲ್ತು ಭಾಳ ಶಾಣೆ ಅದು ಅಂತ ಅಂದರು. ನನಗೆ ಭಾಳ ಸಂತೋಷ ಆಯ್ತು. ಎಲ್ಲರೂ ಹೊಗಳಿದ್ರೆ ಯಾರಿಗೆ ಸಂತೋಷ ಆಗೋದಿಲ್ಲ. ಆಯ್ತು, ಕಾರ್ಯಕ್ರಮ ಮುಗೀತು. ಒಬ್ಬರು ಊಟಕ್ಕೆ ಕರ್ಕೊಂಡು ಹೊಂಟರು. ನಮ್ಮ ಪರಿಚಯದ ಊರದು ಹಳಿದು. ಹೊಂಟಿದ್ದೆ, ಒಂದು ಮುದುಕಿ ಮನೆ ಮುಂದೆ ಕಟ್ಟಿ ಮ್ಯಾಗ ಕುಂತಿತ್ತು. ಪರಿಚಯದ ಮುದುಕಿ ಅದು. ಅಜ್ಜಿ ಆರಾಮದೇನಂತ ಕೇಳಿದೆ. ಅಜ್ಜಿ ಏನಂದ್ಲು, ನಾ ಆರಾಮದೀನಪ್ಪ, ನೀ ಆರಾಮದಿ ಇಲ್ಲ ಅಂದ್ಲು. ನಾ ಆರಾಮದೀನಿ ಅಂದೆ. ಯಾಕೆ ಬಂದಿದ್ರಿ ಅಂದ್ಲ ಆಕಿನ. ಮತ್ತು ನಿನಗೆ ಗೊತ್ತಿಲ್ಲ, ನಾನು ಊರಾಗ ಇವತ್ತು ಸಾಲಿ ಶುರು ಮಾಡಿ 12 ವರ್ಷ ಆತಂತ, ಮತ್ತು ಅದರದ್ದು ವಾರ್ಷಿಕೋತ್ಸವ ಇಟ್ಕೊಂಡಿದ್ರು. ಹಾಳು ಮಾಡಿದಲ್ಲ ಎಲ್ಲ ಊರು ಕಡಿಕಂದ್ಲು ನನಗಕ್ಕೆ. ಈಗಾರ ಸಮಾಧಾನ ಆತನೇಪ್ಪ ಅಂದ್ಲು ನಿನಗೆ. ನಾ ಅಂದೆ, ಎಷ್ಟೊತ್ತನ ಎಷ್ಟು ಹೊಗಳಿದ್ರು ಮಂದಿ ನನ್ನ. ಮುದುಕಿ ಒಂದೇ ಗಜ್ಜನಾಗ ಒಂದು ಮುಳ್ಳು ಚುಚ್ಚಿ ಎಲ್ಲ ಹವಾ ತೆಗೆದು ಹಾಕಿದ್ರು. ಊರು ಹಾಳು ಮಾಡಿದಲ್ಲಪ್ಪ, ಸಮಾಧಾನ ಆತಿಲ್ಲ ನಿನಗಂದು. ನಾ ಅಲ್ಲೇ ಕುಂತೆ ಮುದುಕಿ ಹತ್ರ. ಅಜ್ಜಿ ಯಾಕವ್ವ ಅಂದೆ. ಯಪ್ಪ, ಮೊದಲ ನಾವು ಹೊಲಕ್ಕೆ ಹೊಂಟ್ರೆ ಹುಡುಗರು ನಮ್ಮ ಬೆನ್ನು ಹತ್ತಿ ಬರ್ತಿದ್ರು.
ನಾವು ನೀರು ತರಕ್ಕೆ ಹೊಂಟ್ರೆ ಸಣ್ಣ ಕೊಡ ತೊಗೊಂಡು ನಮ್ಮ ಗೂಡು ಬರ್ತಿದ್ದು. ನಾವು ಕಸ ಮುಸ್ರಿ ಮಾಡಕ್ಕೆ ಹೋದ್ರೆ ನಾನಾ ತಾಟ್ ತೊಳಿತೀನಿ ಅಂತಿದ್ದು ಹುಡುಗರು. ಈಗ ಅವೇನೋ ಟೂತ್ಪೇಸ್ಟ್ ಹತ್ತು ಹಚ್ಕೋತಾವತ್ತ, ಬರೀ ಉಳ್ಕೋತ ನಿಂದಿರ್ತಾವು, ನಮ್ಮ ಹತ್ರ ಅದಕ್ಕೂ ಬರೋದಿಲ್ಲ. ನಾವೆಲ್ಲರ ದೇವ್ರ ಗುಡಿಗೆ ಹೊಂಟಿವಿ ಅಂದ್ರೆ ಹೋಗಂತಾವು. ನಮ್ಮ ಬಟ್ಟೆ ನೋಡಿ ಅವ್ರಿಗೆ ಹೇಸಿಗೆ ಅನ್ಸಾಕತ್ತೈತಿ. ನೀ ಏನು ಸಾಲಿ ಕಲಿಸಿಯಲ್ಲಪ್ಪ ಇದು ನಮ್ಮೂರಿಗೆ ಫಿಟ್ ಆಗೋದಲ್ಲ ಯಪ್ಪ ಅಂದ್ಲಕ್ಕೆ. ಈ ಊರಾಗ ಏನು ಸಾಲಿ ಕಲಿಸಿಯಲ್ಲ, ಇದು ಶಹರದಾಗ ಫಿಟ್ ಆಕೈತೆ ಅಲ್ಲಿ ಮಂದಿಗೆ. ಇವ್ರು ಶಹರಕ್ಕೆ ಯೋಗ್ಯರಾಕ್ಕಾರ, ನಮ್ಮ ಊರಿಗೆ ಯೋಗ್ಯರಾಗೋದಿಲ್ಲ. ಅವು ಶಹರದಾಗ ಏನು ಕಲಿತಾವಲ್ಲ ಅವು ವಿದೇಶದಾಗ ಯೋಗ್ಯ ಆಕ್ಕವು, ನಮ್ಮ ದೇಶದಾಗ ಏನು ಕಲೀಲಿಕ್ಕೆ ಯೋಗ್ಯ ಆಗೋದಿಲ್ಲ ಅವು. ಮುದುಕ್ಯಾರ ಏನೂ ಕಲೀಲಾರ್ದು ಮಾತೇನು ಮಾತಾಡಕ್ಕೆ ಹತ್ತಿದ್ಲಲ್ಲ, ಒಂದೊಂದು ಮಾತಂದ್ರೆ ಕಸಬಾರಿಗಿಲೆ ಜಾಡಿಸ್ದಂಗಿದ್ದು ಅವೆಲ್ಲ. ಆ ಮಾತನ್ನು ನಾವು ಯಾರೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ, ಆದ್ದರಿಂದ ಮನೆಯಿಂದ ದೂರ ಒಯ್ತಾ ಇದ್ದೀವಿ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಅದು ಆಗಬಾರ್ದು ಅಂಥೇಳಿ ಇವರು ಇಲ್ಲಿ ಏನೇನೋ ಚಟುವಟಿಕೆ ಮಾಡ್ತಾ ಇದ್ದದ್ದನ್ನು ನಾನು ಭಾಳ ಸೂಕ್ಷ್ಮ, ನಾ ಎಲ್ಲಿ ಹೋದರೂ ಸಹಿತ ನನ್ನ ದೃಷ್ಟಿ ಅಂದರೆ ಭಾಳ ಸೂಕ್ಷ್ಮ ಇರ್ತಾವೆ. ಹುಡುಗರನ್ನ ಮಾತಾಡಿಸ್ತೀನಿ, ಮಾಸ್ತರ್ಗಳನ್ನ ಮಾತಾಡಿಸ್ತೀನಿ, ಮಾತಾಡಿಸೋದ್ರಾಗ ಗೊತ್ತಾಕೈತೆ ನನಗೆ ಏನೇನು ಮಾಡ್ತಾರೆ ಅಂತ. ನಮ್ಮ ಮನೆಯಿಂದ ನಮ್ಮ ಮಕ್ಕಳನ್ನು ದೂರ ತಗೊಂಡು ಹೋಗಬಾರ್ದು. ಇದರ ಅರ್ಥ ನೌಕರಿ ಮಾಡೋಕ್ಕೆ ಹೋಗಬಾರ್ದು ಅಂತ ನಾ ಹೇಳೋದಿಲ್ಲ. ಆ ಮನೆಯ ಬಗ್ಗೆ ಗೌರವ ಆಧಾರಗಳಂತೇನದವಲ್ಲ ಅವು ಕಡಿಮೆ ಆಗಿಬಿಡಬಾರ್ದು. ನಮ್ಮ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಗೌರವ ಆಧಾರಗಳು ಒಂದು ವೇಳೆ ಆ ಕಲಿತ ಹುಡುಗಿಯರಲ್ಲಿ ಕಡಿಮೆ ಆಯಿತು ಅಂತಂದ್ರೆ ಇವರು ಕಲಿತಂಥ ಸುಶಿಕ್ಷಿತರಲ್ಲ, ಕಲಿತ ಕಾತ್ಯಗಳಂತ ತಿಳ್ಕೊಬೇಕು. ಒಂದು ವೇಳೆ ಗೌರವ ಆಧಾರಗಳು ಇರದೇ ಇದ್ರೆ, ಕಲ್ತೀವಿ ಏನೋ ಮಾಡಿದೀವಿ, ನನ್ನ ದೇಶದ ಬಗ್ಗೆ ಗೌರವ ಇಲ್ಲ, ನನ್ನ ಧರ್ಮದ ಬಗ್ಗೆ ಗೌರವ ಇಲ್ಲ, ನಮ್ಮ ಸಂಸ್ಕೃತಿಯನ್ನು ಹೀಯಾಳಿಸುವಂಥ ಮಾತುಗಳು ಇಂಥವು ಅವ್ರ ಬಾಯಿಂದ ಬಂದು ಅಂತಂದ್ರೆ ಅದು ಶಿಕ್ಷಣ ಅಂತ ಹೆಂಗೆ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಇದೆಲ್ಲವನ್ನೂ ನಾವು ಕಲಿಸ್ಬೇಕು. ಈಗ ಈ ವಾರ್ಷಿಕ ಉತ್ಸವಗಳು ಯಾಕೆ ಇರ್ತಾವು ಅಂತಂದ್ರೆ ಮಕ್ಕಳಿಗೆ ಇಂಥವುಗಳನ್ನು ಕಲಿಸ್ಬೇಕು, ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ. ನಮ್ಮ ಮಕ್ಕಳು ಓದಬೇಕು, ಬರಿಬೇಕು, ಇವತ್ತಿನ ದಿವಸ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕು, ಬೇರೆ ಬೇರೆ ವಿದ್ಯೆಗಳನ್ನು ಕಲಿಬೇಕು. ಎಷ್ಟು ಕಲ್ತ್ರೂ ಕಡಿಮೆನೇ. ನಾನು ಕೆಲವೊಂದು ಹೊಸ ಪರಿಪಾಠಗಳನ್ನು ಇಲ್ಲಿ ನೋಡಿದೆ. ಯಾವ ಶಿಕ್ಷಣದ ಸೌಕರ್ಯಗಳಿಗಾಗಿ ಇಲ್ಲಿಯ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಧಾರವಾಡಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಮತ್ತೆಲ್ಲೋ ಉಡುಪಿಗೆ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ತಿದ್ದು. ಅವು ಹೋದು ಅಂತಂದ್ರೆ ಅಲ್ಲಿ ಮುದ್ದಿ ಸಾರಿ ಹೊಳ್ಳಿ ಓಡೇ ಬರ್ತಿದ್ದು. ಅದೇ ಮಟ್ಟದ ಶಿಕ್ಷಣವನ್ನು ಇಲ್ಲಿ ಕೊಡುವಂಥ ಕೆಲಸವನ್ನು ಈ ದಾನಿಗೊಂಡ ಪರಿವಾರದವ್ರು ಮಾಡಕ್ಕೆ, ಅದಕ್ಕೆ ಯಾವುದೂ ಕಡಿಮಿಲ್ಲ ಅಂತ. ಅದರ ಜೊತೆಗೆ ಮಕ್ಕಳನ್ನು ಈ ಗ್ರಾಮೀಣ ಸಂಸ್ಕೃತಿಯೊಂದಿಗೆ ಬೆಳೆಸ್ಕೊಂಡು ಹೋಗಬೇಕಾದಂಥ ಎಲ್ರಿಗೂ ನಮ್ಮ ಡಾಕ್ಟ್ರ್ ಹೇಳಿದರು, ದೊಡ್ಡ ಡಾಕ್ಟ್ರು ಸ್ವಾಮೀಜಿ, ನಾವೆಲ್ಲರಿಗೂ ನಮಸ್ತೆ ಅನ್ನೋದನ್ನು ಕಲಿಸ್ತೀವಿ, ನಾವು ಗುಡ್ ಮಾರ್ನಿಂಗ್ ಅನ್ನೋಕೆ ಕಲಿಸೋದಿಲ್ಲ, ಗುಡ್ ಆಫ್ಟರ್ನೂನ್ ಅನ್ನೋಕೆ ಕಲಿಸೋದಿಲ್ಲ ಅಂತೇಳಿ. ನನಗೆ ಭಾಳ ಸಂತೋಷ ಆಯ್ತು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಎಲ್ಲಿಗೆ ತೊಗೊಂಡು ಹೋಗು ನಮ್ಮನ್ನು. ಹಿಂಗೆ ಹೋಗ್ತೀವಿ ಬಜಾರ್ದಾಗ, 10 ರೂಪಾಯಿ ಖರ್ಚು ಮಾಡ್ತೀವಿ, ಒಂದು ಇಂಗ್ಲೀಷ್ ಶಬ್ದ ತೊಗೊಂಡು ಬರ್ತೀವಿ. ಇಂಗ್ಲೀಷದ ಬಗ್ಗೆ ನನಗೆ ಒಟ್ಟ ದ್ವೇಷ ಇಲ್ಲ, ಆದ್ರೆ ಚಪ್ಪಲಿ ಎಲ್ತನ ಹಾಕ್ಕೊಂಡು ಬರೋದು ಅಂದ್ರೆ ಮನೆ ಬಾಗಿಲ್ತನ ಹಾಕ್ಕೊಂಡು ಬರಬೇಕು, ದೇವ್ರ ಮನೆಗೆ ಹೋಗಬಾರ್ದು ಅವು ಚಪ್ಪಲ್. ಹಂಗೆ ಇಂಗ್ಲೀಷ್ ಎಲ್ತನ ಬರಬೇಕು ಅಂದ್ರೆ ನಮ್ಮ ಭಾಷೆ ವ್ಯವಹಾರದವರೆಗೆ ಮಾತ್ರ ಸೀಮಿತ ಇರಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಮನೆ, ನಮ್ಮ ಇದ್ರೊಳಗೆ ಅದು ಪ್ರವೇಶ ಮಾಡಬಾರ್ದು. ಅದು ಮಾಡ್ತು ಅಂತಂದ್ರೆ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. 2 ಪೀಳಿಗೆಗಳ ನಡುವೆ ದೊಡ್ಡ ಅಂತರ ನಿರ್ಮಾಣ ಆಗತ್ತೆ. ಅದನ್ನು ಅವ್ರು ಕಲಿಸ್ತಾ ಇದ್ದಾರೆ. ಮಕ್ಕಳಿಗೆ ನಮಸ್ತೆ ಅನ್ನಕ್ಕೆ ಕಲಿಸ್ಬೇಕು, ಮಕ್ಕಳಿಗೆ ನಮಸ್ಕಾರ ಅನ್ನಕ್ಕೆ ಕಲಿಸ್ಬೇಕು. ಎಲ್ಲ ಮಕ್ಕಳಲ್ಲಿ ಆ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಶಿಕ್ಷಣದಲ್ಲಿ ನಮ್ಮ ಮಕ್ಕಳನ್ನು ಚೆನ್ನಾಗಿ ಕಲಿಸ್ಬೇಕು, ಸಾಕಷ್ಟು ಕಲಿಸ್ಬೇಕು. ತಂದೆ ತಾಯಿ ಆದವ್ರು ನಾವು ಏನು ತಿಳ್ಕೊಂಡಿವಿ ಗೊತ್ತೈತನ? ಬಹಳ ಮಂದಿ ಏನು ತಿಳ್ಕೊಂಡಾರ ಅಂದ್ರೆ ಮಕ್ಕಳನ್ನ ಸಾಲಿಗೆ ಹಾಕೋದು, ಫೀ ತುಂಬೋದು, ಒಯ್ದು ಗೇಟಿಗೆ ಬಿಟ್ಟು ಬಂದೀವಿ ಅಂತಂದ್ರೆ ಮುಗಿದು ಹೋತು ನಮ್ಮ ಕೆಲಸ ಅಂತ. ನೀವು ಬೇಕಾದ್ದು ಮಾಡ್ಬೋದು ಅಂತ ತಿಳ್ಕೊಂಡಿರ್ಬೇಕು. ಹಂಗೆ ಮಾಡೋಕ್ಕೆ ಬರೋದಿಲ್ಲ.
ಮನೆಯಲ್ಲಿ ಹೆಚ್ಚು ಸಮಯ ಇರ್ತಾರಂತ ನಾ ಹೇಳಿದೆ. ಏನು ಮಕ್ಕಳಿಗೆ ಕಲಿಸ್ಬೇಕು ಅಂತ ನಾವು ಇಚ್ಛೆ ಪಡ್ತೀವಲ್ಲ, ಅದನ್ನು ಗಂಡ ಹೆಂಡತಿ ಅಜ್ಜ ಅಜ್ಜಿ ಆಚರಣೆಯೊಳಗೆ ತಂದು ಕಲಿಸ್ಬೇಕು. ಬಾಯಿಂದ ಹೇಳಿದ್ರೆ ಕಲಿದಿಲ್ಲ ಮಕ್ಕಳು. ನಾವು ಏನು ಮಾಡ್ತೀವಿ ಅದನ್ನು ಕಲಿತಾರೆ. ನಾವು ಹೇಳಿದ್ದನ್ನು ಕಲಿತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಮಾಡಿದ್ದನ್ನು 100ಕ್ಕೆ 100 ಮಾಡ್ತಾರೆ. ಅದಕ್ಕಂತ ನಾ ಹೇಳ್ತಿರ್ತೀನಿ, ಅಪ್ಪ ಮಗ್ಗ 2 ಕಡ್ತ ಕೊಟ್ಟನಂತ. ಹುಡುಗ ಯಾಕಂದ, ಮತ್ತು ಯಾಕೆ ಬಡ್ದಾಡ್ತಾರೋ ಇಬ್ಬರು ಅಣ್ಣ ತಮ್ಮ, ನಿನಗೆ 10 ಸಾರಿ ಹೇಳಿಲ್ಲ? ಸಣ್ಣ ಹುಡುಗ ಅಳ್ತಿತ್ತು, ಯಾಕೆ ಅಳ್ತಿ ಅಂತ ಕೇಳಿದೆ. ಇವ ಅಣ್ಣ ಹೊಡೆದ ಅಂದ ಕೂಡಲೇ ಅವ್ರ ಅಪ್ಪ ಬಂದವನ 4 ಲಗಾಯಿಸಿದವ. ಏನೋ ಮಗನ 8 ಸರಿ ಹೇಳೋದು ನಿನಗೆ ತಿಳಿದಿಲ್ಲ? ನಿನಗೆ ನಮ್ಗಿಂತ ಸಣ್ಣವ್ರು ಹೊಡಿಬಾರ್ದತ್ ಹೇಳಿದ್ನಿಲ್ಲ ನಿನಗಂದು. ಹುಡುಗ ಅವ್ರ ಅಪ್ಪನ ಮಾರಿ ನೋಡಕತ್ತಿದ್ದ ಹಿಂಗೆ. ಮತ್ತು ನನ್ನ ಮಾರಿ ನೋಡ್ತೇನಂದ. ಯಾಕೆ ನೋಡ್ತೀಯ ಅಂದ. ಅಲ್ಲ, ನೀ ನನಗೆ ಹೇಳಾಕತ್ತೀಯನು ಮಾಡಾಕತ್ತೀಯನು ಅದನ್ನು ನೋಡಾಕತ್ತೀನಿ ಅಂದ. ನಮ್ಕಿಂತ ಸಣ್ಣವ್ರು ಹೊಡಿಬಾರ್ದು ಅಂತ ಹೇಳಾಕತ್ತಿದ್ದೆ, ದಪ್ಪ ಬಡ್ದಪ್ಪ ನನಗ. ನಾ ನಿನ್ಕಿಂತ ದೊಡ್ಡವಿದ್ನ್ಯಾ ಅಂತಂದ. ಮಕ್ಕಳು ಇದನ್ನು ನೋಡ್ತಿರ್ತಾರೆ ಯಾವಾಗಲೂ. ಅದಕ್ಕೆ ನಾವು ಹಿರಿಯರಾದವರು ಮನೆಯೊಳಗೆ ನಮ್ಮ ಆಚರಣೆಯಿಂದ ಕಲಿಸ್ಬೇಕು. ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಂತೀವಲ್ಲ ಅದನ್ನು ನಾವು ಆಚರಿಸ್ಬೇಕು. ಅದನ್ನು ನಮ್ಮ ಮಕ್ಕಳು ಕಲಿತಾವೆ. ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲಗುತನೂ ಏನೇನು ಮಾಡ್ಬೇಕು ನಮ್ಮ ಮಕ್ಕಳು ಅಂತ ಅಪೇಕ್ಷೆ ಪಡ್ತೀವಲ್ಲ ಅವನ್ನೆಲ್ಲ ನಾವು ಮಾಡಿ ತೋರಿಸ್ಬೇಕು. ನಮ್ಮ ಮೊನ್ನೊಂದು ಊರಾಗ ಹೋಗಿದ್ದೆ. ಅಲ್ಲಿ ನಾವೊಂದು ಕಾರ್ಯಕ್ರಮ ಹಾಕೋತೀವಿ. ನಾವೊಂದು 200 ಪ್ರಾಥಮಿಕ ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ತೊಗೊಂಡು ಪ್ರತಿಯೊಂದು ಶಾಲೆಯೊಳಗೂ ಮಠದ ವತಿಯಿಂದ ಒಬ್ಬ ಮಾಸ್ತರ್ನಿಟ್ಟೇನಿ. ಆ ಮಾಸ್ತರು ಏನು ಕೆಲಸ ಮಾಡೋದು ಅಂದ್ರೆ, ಓದಾಕ ಬರ್ಲಾಕ ಸರಿಯಾಗಿ ಬರಲಾರ್ದಂಥ ವಿದ್ಯಾರ್ಥಿಗಳಿರ್ತಾರೆ. ಒಂದು ಕ್ಲಾಸ್ನಾಗ 4, 5, 6 ವಿದ್ಯಾರ್ಥಿಗಳು, ಅವ್ರಿಗೆ ಓದಾಕ ಬರ್ಯಾಕ ಬರೋದಿಲ್ಲ 7ನೇ ತನಕ ಆದ್ರೂ ಅಂಥ ಒಟ್ಟು ಎಲ್ಲ ಹುಡುಗರನ್ನು ಒತ್ತಟ್ಟೆ ಕರೆದು ಅವ್ರಿಗೆ ಓದಾಕ ಬರ್ಯಾಕ ಕಲ್ಸಕ್ಕಂತ ಇಟ್ಟೀನಿ. ಅದ್ರ ಗೂಡುವ ಅವ್ರ ಅಪ್ಪ ಅವ್ರವ್ಗೆ ಏನು ಕಲಿಸ್ಬೇಕು, ಅವ್ರ ಅಣ್ಣ ತಮ್ಮರಿಗೆ ಏನು ಕಲಿಸ್ಬೇಕು ಅಂತ ಹೇಳಕ್ಕಿಟ್ಟಿದ್ದೆ. ಅವ್ರ ಮಾಧ್ಯಮದಿಂದ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ, ತಂದೆ ತಾಯಿ ಪಾದ ಪೂಜೆ ಮಾಡಿಸ್ತೀವಿ ನಾವು. ನಮ್ಮ ಡಾಕ್ಟ್ರು ಮುಂದಿನ ವರ್ಷ ಮಾಡಿಸ್ತಾರಂತ ನಾನು ಅಪೇಕ್ಷೆ ಪಡ್ತೀನಿ. ಈ ಮಕ್ಕಳು ಏನು ಅದಾರಲ್ರಿ ಡಾಕ್ಟ್ರ, ಇವ್ರ ಅಪ್ಪ ಇವರವನ್ನ ಕರೆಸ್ಬೇಕಿಲ್ಲ. ಕರೆಸಿ ಅವ್ರಿಗೆ ಪೂಜಾ ಸಾಮಾನು ಥರ ಕೇಳಬೇಕು. ಅಪ್ಪ ಅವನು ಕುಂದರ್ಸಿ ಮಕ್ಕಳ ಕಡೆಯಿಂದ ಅವ್ರ ಪಾದ ಪೂಜೆ ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಈಗ ಅಂದ್ರೆ ತೊಡಿ ಮ್ಯಾಗ ಕರ್ಕೊಂಡು ಮೊದಲೇ ಅಕ್ಷರ ಹೆಂಗೆ ಬರಿಬೇಕು ಅನ್ನೋದು ಅಕ್ಷರಾಭ್ಯಾಸ ವಿಧಿ ಅಂತ ಷೋಡಶ ವಿಧಿಗಳಲ್ಲಿ ಒಂದದು. ಇದು ಇನ್ನೊಂದು ಮುಪ್ಪಿನ ಕಾಲ ಅವ್ರ ವಯಸ್ಸಾದಾಗ ಮಕ್ಕಳು ಮಾಡುವಂಥದ್ದು ತಂದೆ ತಾಯಿಗಳ ಪಾದಪೂಜೆ ಮಾಡಿಸೋದು. ನಾವು ಮಕ್ಕಳಿಂದ ಅವ್ರ ಅಪ್ಪ ಅವನ ಪೂಜೆ ಮಾಡಿಸ್ತೀವಿ. ಮಾಡಿಸಿ ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ಪ್ರತಿಜ್ಞೆ ಮಾಡಿಸ್ತೀವಿ. ಏನಂತ, ಮಕ್ಕಳು ಮನೆಯಾಗಿದ್ದಾಗ ನಾವು TV ಮೊಬೈಲ್ ಬಳಸಂಗಿಲ್ಲ. ಅವ್ರು ಓದು ಹೊತ್ನ್ಯಾಗ ಮಕ್ಕಳ ತಲೆ ಮ್ಯಾಗ ಕೈ ಇಟ್ಟ ಇರ್ಲಿಕ್ಕಂದ್ರೆ ಹೊಕ್ಕವು ಸುಳ್ಳು ಮಾತಾಡಿದ್ರಂದ್ರೆ. ಮಕ್ಕಳ ತಲೆ ಮ್ಯಾಗ ಕೈ ಇಟ್ಟು ಹೇಳೋದು, ಮಕ್ಕಳು ಮನೆಯಾಗಿದ್ದಾವ ನಾವು ಗಂಡ ಹೆಂಡ್ತಿ ಒಟ್ಟ ಯಾವ ಚಟ ಮಾಡಂಗಿಲ್ಲ. ಈ ಗುಟ್ಕಾ ತಿನ್ನೋದಾಗಲಿ, ದಾರು ಕುಡಿಯೋದಾಗಲಿ, ತಂಬಾಕು ತಿನ್ನೋ, ಅವ್ರು ಹೋಗಿಂದ ಬೇಕಾದಟ್ಟು ತಿನ್ರಿ ನೀವು, ಅವ್ರ ಮುಂದೇನು ಮಾಡಂಗಿಲ್ಲ. 3ನೇದ್ದು ಕೊನೆಯದು ಏನು ಅಂದ್ರೆ, ಮಕ್ಕಳು ಮನೆಯಾಗಿದ್ದಾಗ ನಾವು ಗಂಡ ಹೆಂಡ್ತಿ ಒಟ್ಟ ಜಗಳಾಡಂಗಿಲ್ಲ, ಒಬ್ರಿಗೊಬ್ರು ಒಟ್ಟ ಕೆಟ್ಟ ಶಬ್ದ ಬಳಸಂಗಿಲ್ಲ. ಇದರಿಂದ ಸಾವಿರಾರು ಮನೆಗಳು ಪರಿವರ್ತನೆ ಆಗ್ಯಾವ. ಆಮ್ಯಾಗ ಏನು ಮಾಡ್ತೀವಿ, ಒಂದು ಜರ ತಂದೆ ತಾಯಿ ನಮ್ಮ ಕೈಯಾಗ ಬಂದ್ರಂತ ತಿಳ್ಕೊಂಡು ಕೂಡಲೇ ಅವ್ರ ಕಡೆಯಿಂದ ಅವ್ರ ಅಪ್ಪ ಅವನ ಪೂಜೆ ಮಾಡಿಸ್ತೀವಿ. ಅದ್ರ ಪರಿಣಾಮ ಏನಾತ ಹೇಳ್ತೀನಿ ನಿಮ್ಗೆ. ಮೊನ್ನೊಂದು ಊರಿಗೆ ಹೋಗಿದ್ದು, ನಾನು ಕರೆದಿದ್ದರೆ ನಮ್ಮ ಶಾಲೆಯವ್ರ ಮಾಸ್ತರುಗಳು. ಆ ಊರಾಗ ಮುದುಕರು ಪಾದ ಪೂಜೆ ಯುವಕರು ಮಾಡ್ತಿದ್ರು, ದೊಡ್ಡವ್ರು ನಿಮ್ಮ ವಯಸ್ಸಿನವ್ರು. ಪಾದ ಪೂಜೆ ಮುಗೀತು. ಮುಗಿದ ಕೂಡಲೇ ನಾವೆಲ್ಲ ತಿಳಿಸಿ ಹೇಳ್ತಿರ್ತೀವಿ ಪಾದ ಪೂಜೆ ನಡೆದಾಗ, ಅಪ್ಪ ಅವನ ಮಹತ್ವ ಎಷ್ಟೈತಪ್ಪ, ನಮಗಾಗಿ ಅವ್ರು ಹೆಂಗೆ ದೇವರು ಅಂತ, ಅವ್ರು ನಮಗಾಗಿ ಮಾಡಿದ ತ್ಯಾಗ ಸಮರ್ಪಣೆ ಏನು ಅಂತ ಹೇಳ್ತೀವಿ. ಅಷ್ಟಾದ ನಂತರ ಒಂದು ಮುದುಕಿ ನಾನು ಹುಡುಕ್ಯಾಡ್ಕೋತ ಬಂತು. ಅಜ್ಜವ್ರ ಒಂದು ಮಾತು ಕೇಳೇನಂದ್ಲು. ಹೇಳುವ ಅಂದೆ. ಮುಂದಿನ ಪಾದ ಪೂಜೆ ಯಾವಾಗ ರೀ ಅಂತ ಅಂದ್ಲಕ್ಕಿ. ಪಾದ ಪೂಜೆ ಮಾಡಿಸ್ಕೊಂಡೇ ಬಂದಿದ್ಲು. ಯಾಕೆ ಅಜ್ಜಿ ಅಂತ ಕೇಳಿದೆ. 8 ತಿಂಗಳಾಗಿತ್ತು ಮಗ ನಾನು ಹೊರಗಿಟ್ಟಿದ್ದ, ನೀವು ಪಾದ ಪೂಜೆ ಮಾಡಿಸೋರ ನನಗೆ 8 ದಿವಸ ಆತಿಗೆ ಮನೆಗೆ ಕರ್ಕೊಂಡು ಬಂದಾನ ಅಂದ್ಲಕ್ಕಿ. ಮತ್ತು ಮುಂದಿನ ಪಾದ ಪೂಜೆ ದೌಡಿತ್ತಂದ್ರೆ ಹೊರಗೆ ಹಾಕೋದಿಲ್ಲ, ಮನ್ಯಾಗ ಇಟ್ಕೋತಾನ. ಅದಕ್ಕೆ ಆದಷ್ಟು ಬೇಗ ಮಾಡಿಸ್ರಿ ಮುಂದಿನ, ಮತ್ತು ಮುಂದಿನ ವರ್ಷದ್ದು ಅಂದ್ಲಕ್ಕಿ. ಆಕೆ ಅಂದಿನ ಹೋಗಿದ್ದಿಲ್ಲ. ಅವ ಮಗ ಬಂದವನ, ಸ್ವಾಮೀಜಿ
ಕ್ಷಮಾ ಮಾಡಿರಿ. ಈಗ ಹೋದ್ಲಲ್ಲ ಅವ್ವ, ಆಕೆ ನಮ್ಮವ್ವ ತಕರಾರು ಹೇಳಿದ್ಲಲ್ಲ ಅದು ನಂದ. ಇನ್ನು ಮುಂದೆ ಆಯುಷ್ಯದಾಗ ನಮ್ಮವ್ನ ಎಂದೂ ಹೊರಗಿಡಂಗಿಲ್ಲ ಅಂತ. ಇದು ದೊಡ್ಡ ಕ್ರಾಂತಿಯನ್ನು ಮಾಡ್ತೈತಿ. ಇವು ನಮ್ಮನ್ನು ಕೂಡಿಸುವಂಥವುಗಳು. ಇದನ್ನು ನಾವೇನಂತೀವಿ ಹುಡುಗರಿಗೆ, ಸ್ವಾಮಿಗಳು ಬಂದಾರ ನಮಸ್ಕಾರ ಮಾಡತ್ತ ಅಂತೈತವ್ರು. ನಾ ಯಾಕೆ ಮಾಡಲಿ ವಾಲ್ಯ ಅಂತೈತಿ. ಹುಡುಗರನ್ನ ತಂದಿರ್ತಾರೆ ನಮ್ಮ ಹತ್ರ, ಗುರುಗಳು ಬಂದಾರ ನಮಸ್ಕಾರ ಅಂತೈತದು. ಅಂದ ಕೂಡಲೇ ಗುರುಗಳ ನೀವೇ ಹೇಳ್ರಿ, ನಾವು ಎಷ್ಟು ಅಡಮುಟ್ಟದ ನೋಡಿವ, ಎಷ್ಟು ಹೇಳ್ತೀವಿ ಒಟ್ಟ ಮಾತಾ ಕೇಳೋದಿಲ್ಲ. ನಮಸ್ಕಾರ ಮಾಡಂದ್ರೆ ಮಗ ನಮಸ್ಕಾರ ಸಹಿತ ಮಾಡೋದಿಲ್ಲ, ಅಷ್ಟು ಉದ್ದಟ್ಟಾಗ್ಯಾನ ಉರ್ಮಟ್ಟಾಗ್ಯಾನ ಅಂಥೇಳಿ ನಮ್ಮನ್ನು ತಕರಾರು ಹೇಳ್ತಾರೆ. ಅವಾಗ ನಾ ಏನಂತೀನಿ, ಅವಾಗ ಕೇಳ್ತೀನಿ, ನಿಮ್ಮಪ್ಪ ನಿಮ್ಮವ್ಗೆ ನೀ ಎಷ್ಟು ಸಾರಿ ನಮಸ್ಕಾರ ಮಾಡ್ತೀಪ್ಪ ದಿವ್ಸಕ್ಕೆ? ನಮಗೇನು ನೆನಪಿಲ್ಲ ಬಿಡ್ರಿ ಮಾಡಿದ್ದತ್ತ. ಮತ್ತು ಅವ ಹೆಂಗೆ ಮಾಡವ? ಈಗ ನೀವು ಮಾಡಿ ನೋಡಿದ್ನಂತಂದ್ರೆ ಅವನು ಈಗ ಮಾಡ್ತಿದ್ದ. ನೀನ ಮಾಡಿಲ್ಲ ಅಂದಾಗ ಅವ್ಗೆ ಹೇಳೋ ಅಧಿಕಾರ ನಿನಗೆಲ್ಲಿದ್ದು ಬಂತಪ್ಪ? ನೀನು ನಿಮ್ಮ ಅಪ್ಪ ನಿಮ್ಮವ್ಗೆ ನಮಸ್ಕಾರ ಮಾಡಿ ದಿನ ವಯಸ್ಸಾದವ್ರಿಗೆ ಅಂದ್ರೆ ಆ ಮಗು ನಿಮಗೂ ಮಾಡ್ತೈತಿ, ಯಾವಾಗಾರ ನಾವು ಬಂದೀವಂದ್ರೆ ನಮಗೂ ಮಾಡ್ತೈತಪ್ಪ ಅಂತ ಹೇಳಿದೆ. ನಾಳಿಂದ ಮಾಡ್ತೇನೆ ರೀ ಅಂತ. ಅದಕ್ಕೆ ಹೇಳೋದೇನು ಅಂದ್ರೆ, ಇದು ಶಿಕ್ಷಣನೇ. ಇಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ಗ್ರಾಮೀಣ ಭಾಗದಲ್ಲಿ ನಮ್ಮ ಡಾಕ್ಟ್ರು ಒಬ್ಬ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದಕ್ಕೆ ಈ ಸಾಮ್ರಾಜ್ಯನ ಸಾಕ್ಷಿ. ತಮ್ಮ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಮನೆ ಹೊಲ ಮಕ್ಕಳು ಮರಿ ಅಂಥೇಳಿ ಆರಾಮದಿಂದ ಇರಬಹುದಾಗಿತ್ತು. ಇಂಥವು ತಲೆ ಕೆಟ್ಟು ಒಂದೊಂದು ಇರ್ತಾವ ಊರುಗಳಾಗ, ಇಲ್ಲದ್ದು ಮಾಡ್ಕೋತ ಕುಂದಿರ್ತಾವೆ ನೋಡ್ರಿ ಇಂಥವು. ಏನು ಮಾಡೋದು? ಇದೊಂದು ಹುಚ್ಚತನ ರೀಪ್ಪ. ಶಾಲೆ ಕಟ್ಟಬೇಕು, ನಮ್ಮ ಊರಾನ ಹುಡುಗರು ಶಿಕ್ಷಣದ ವ್ಯವಸ್ಥೆ ಆಗಬೇಕು, ನಮ್ಮದು ಭಾಗದೊಳಗಿನ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಳ್ಳೆಯ ಇದು ಕೊಡಬೇಕು, ದೂರ ಕಳಿಸುವಂಥ ಇದು ಪ್ರವೃತ್ತಿ ಕಡಿಮೆ ಆಗಬೇಕು, ತಂದೆ ತಾಯಿ ಚಿಂತೆ ಕಡಿಮೆ ಆಗಬೇಕು, ಇಲ್ಲಿ ಆಯುರ್ವೇದನೂ ಕಲಿಸ್ಬೇಕು, ಇಲ್ಲಿ ನರ್ಸಿಂಗ್ ಸಿಸ್ಟಮ್ ನರ್ಸಿಂಗ್ ಕಾಲೇಜ್ನೂ ಮಾಡಬೇಕು, ನಾವು PU ಕಾಲೇಜ್ನೂ ಮಾಡಬೇಕು, ಆಮ್ಯಾಗ ಜೂನಿಯರ್ KGಯಿಂದ ಹಿಡ್ಕೊಂಡು ITIನೂ ಮಾಡಬೇಕು. ಅಂದರೆ ಇಲ್ಲಿ ಎಲ್ಲ ಯುವಕರಿಗೆ ಗ್ರಾಮೀಣರಿಗೆ ಈ ಸೌಕರ್ಯ ಸಿಗಬೇಕು ಅಂತ ಕನಸು ಕಾಣೋದು, ಆ ಕನಸನ್ನು ನನಸು ಮಾಡೋ ಸಲುವಾಗಿ ಹಗಲು ರಾತ್ರಿ ಶ್ರಮ ಪಡೋದು. ಇವು ಯಾರ ಹುಚ್ಚರ ಕೆಲಸ ಇದೆ, ಶಾಣ್ಯರ ಕೆಲಸ ಅಲ್ಲ. ಶಾಣ್ಯರಿದ್ರೆ ತಾವಾತು ತಮ್ಮ ಊಟ ಆತು ನಡೆ, ಮಂದಿದೇನು ಕಾಳಜಿ ಮಾಡೋದು, ನಾವು ಬಲ ನಮ್ಮ ಮನೆ ಬಲ ಅಂತ. ಮತ್ತು ಇವು ಡಾಕ್ಟ್ರು ಸುಮ್ಮ ಕುಂದ್ರೋದು ಆಗಲಾರ್ದಕ್ಕೆ ಮತ್ತು ಇವನ್ನೂ ಹಚ್ಚಾರ ನೋಡಿ ಕೆಲಸಕ್ಕೆ. ಈಗ ಅವ ಸೊಸಿ ಬಂದೈತಿ ಪಾಪ, ಅದನ್ನು ಹಚ್ಚಾರ ತಂದು. ನಾಟಕ ಮನ್ಯಾಗ ಉಣ್ಣಾಕ ವೇಳೆ ಇಲ್ಲ, ತಿನ್ನಾಕ ವೇಳೆ ಇಲ್ಲ, ಅಲ್ಲಿ ಮುಗಿದು ಕೂಡಲೇ ಇಲ್ಲಿ ಬರೋದು, ಇಲ್ಲಿ ಮುಗಿದು ಕೂಡಲೇ ಅಲ್ಲಿ ಹೋಗೋದು. ಯಾರು ಹೇಳಿದ್ರಿ ಇವನ್ನೆಲ್ಲ ಮಾಡೋಕ್ಕೆ? ನೋಡ್ರಿ, ಯಾರ ಒಂದು ಬೀಜ ತನ್ನನ್ನು ಮಣ್ಣೊಳಗೆ ಹಾಕೊಂತು ಅಂದ್ರೆ ಅದಕ್ಕೆ 100 ಕಾಳು ಬರ್ತಾವೆ. ಹಿಂಗೆ ಯಾರಾದರೂ ತಮ್ಮನ್ನು ಸಮಾಜಕ್ಕಾಗಿ ಸಮರ್ಪಣೆ ಮಾಡಿಕೊಂಡ್ರನ ಚಲೋ ಬೆಳೆ ಸಮಾಜದಾಗ ಬರೋದು. ಅಂಥ ಕೆಲಸ ಈ ಸುಮಾರು ಒಂದು 20 ವರ್ಷಗಳಲ್ಲಿ ಅಥವಾ ಹೆಚ್ಚಾಗಿರ್ಬೇಕು, ಸಣ್ಣಗೆ ಶುರು ಮಾಡಿ ಒಂದು ಬೀಜ ಹಚ್ಚಿ ಇದೊಂದು ಹೆಮ್ಮರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಎಷ್ಟೋ ನೂರಾರು ಮಕ್ಕಳು ಡಾಕ್ಟ್ರು, ಸಾವಿರಾರು ಮಕ್ಕಳು ವಕೀಲರಾಗಿರ್ಬೋದು, ನೂರಾರು ಮಕ್ಕಳು ಅಧ್ಯಾಪಕರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಇನ್ನು ಕೆಲವೊಂದು ನಮ್ಮ ಡಿಪಾರ್ಟ್ಮೆಂಟ್ನಾಗೂ ಎಲ್ಲರ ಅಪ್ಪಿ ಬಂದಿರ್ಬೋದು, ಕೆಲವೊಂದು ಮುನಿಗಳು ಆಗಿರಬಹುದು, ಕೆಲವೊಂದು ಸಾಧುಗಳು ಆಗಿರ್ಬೋದು. ಯಾವ ತಪ್ಪಿ ಬರ್ತಾವ ನಮ್ಮ ಕಡೆ? ಹಿಂಗೇನದು ಬರ್ಬೇಕತ್ ಬರೋದಿಲ್ಲ. ನೀವು ಬಿಟ್ಟರೆ ಬರ್ಬೇಕಲ್ಲವು. ನೀವು ಹತ್ತಿರಿ ನಿನ್ನವನು ಬೇಡ್ಕೊಳ್ತೇನೆ ಮಗನ, ಆ ಮಠದಾಗ ಅಟ್ಟು ಹೋಗ್ಬೇಡ ನೋಡು, ನಿಮ್ಮದು ಫಿಕ್ಸ ಇರ್ತೈತಿ. ನಾವು ನಮ್ಮ ಕಣ್ಣು ಮುಂದಿರ್ಬೇಕು. ನೀನು ಈ ಮಠದಾಗ ಅಟ್ಟು ಹೋಗ್ಬೇಡ. ಅವ್ರು ಬೇಕಾದ ಐಶ್ವರ್ಯ ಅಂತಸ್ತು ಕೊಡ್ತೀನಿ ಅಂದ್ರೆ ಮಠಕ್ಕೆ ಅಟ್ಟು ಹೋಗ್ಬೇಡ. ಸನ್ಯಾಸ ಹಾಕಿನಂದ್ರೆ ಅವತ್ತಿನಿಂದ ಅವರು ಮಠಕ್ಕೆ ಹೋಗೋದು ಬಿಡ್ತಾರೆ, ಅವನು ಹೋಗೋದು ಬಿಡ್ತಾನೆ. ಎಲ್ಲಿ ತನಕ ದೂರ್ಲೆ ನಮಸ್ಕಾರ ಐತಲ್ಲ ಅಲ್ಲಿ ತನಕ ಚಲೋ. ಸ್ವಾಮಿಗಳು ಭಾಳ ಚಲೋಪ್ಪ. ಸ್ವಾಮಿಗಳು ಒಂದು ಹುಡುಗ ಕೈ ಹಾಕಿದ್ರು ಇದನ್ನು ಸನ್ಯಾಸಿ ಮಾಡ್ತೇವೆ. ಎಲ್ಲಿ ಸ್ವಾಮಿ ಅವ ಎಲ್ಲ ನಮ್ಮ ಮನಿನ ಹಾಳು ಮಾಡಿಟ್ಟಾನೆ ಅಂತೀರಿ. ಇಲ್ಲಂತೀರಿ ನೀವು ಭಾಳ ಜವಾಬ್ದಾರಿ ಮಂದಿಪ್ಪ. ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಈಗ ಜಗತ್ತಿನಾಗೇನ ಯಾರಿಗೆ ಆಗಿಲ್ಲ. ಯಾವಾಗ ಹೆಂಗಿರ್ತೀರಿ, ಏನು ಮಾಡ್ತೀರಿ, ಯಾಕಡ್ಲಾಗ ಹೊಡಿತೀರಿ, ಏನು ಜಿಗದಾಡ್ತೀರಿ. ಆದರೂ ನಮ್ಮಂಥವ್ರ ಸಲುವಾಗಿ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂಥ ಈ ದಾನಿಗೊಂಡ ಪರಿವಾರವನ್ನು ನಾನು ತಮ್ಮೆಲ್ಲರ ವತಿಯಿಂದ ಶ್ಲಾಘಿಸ್ತೇನೆ ಮತ್ತು ಅಭಿನಂದಿಸ್ತೇನೆ ಅವರನ್ನು.
ಇಷ್ಟಾಗಿನೂ ಸಹಿತ ಎಲ್ಲ ಮಹಾತ್ಮರ ಬಗ್ಗೆ ಗೌರವ. ಯಾಕೆ ಅಂದ್ರೆ ನಾವು ಏನು ಮಾಡ್ತೀವಲ್ಲ ಅದನ್ನೇ ಉಳಿದವ್ರು ಕಲಿತಾರ ಅನ್ನೋದು ಅವ್ರಿಗೆ. ಒಳ್ಳೆ ಶಿಕ್ಷಕರನ್ನ ತಂದಾರಿ ಎಲ್ಲೆಲ್ಲಿಂದನ. ನೋಡಿ ಯಾವ ಶಾಲ್ಯಾಗ ವರ್ಷಕ್ಕೆ 4 ಲಕ್ಷ ರೂಪಾಯಿ ಪಗಾರ ತಗೋತಿದ್ರು ಆ ಶಾಲ್ಯಾಗಿನ ಮಾಸ್ತರ್ನ ಹಿಡ್ಕೊಂಡು ಬಂದಾರಿಲ್ಲ ನೋಡ್ರಿ. ನಮ್ಮ ಗೋಡಾವತ್ ಸ್ಕೂಲ್ ಅಂತ ಐತಿ, ಭಾಳ ಫೇಮಸ್ ಸ್ಕೂಲ್ ಅದು. ಅಲ್ಲಿ ಮಾಸ್ತರ್ನ ಎಬ್ಬಿಸ್ಕೊಂಡು ಬಂದಾರಿಲ್ಲ ನೋಡ್ರಿ. ಹಿಂಗೆ ಬೇಟೆ ಆಡ್ಕೊಂಡು ಬರ್ತಾರೆ ಇವ್ರು. ಎಲ್ಲೆಲ್ಲಿ ಚಲೋ ಮಂದಿ ಇರ್ತಾರೆ ಅವ್ರನ್ನೆಲ್ಲ ಬೇಟೆ ಆಡ್ಕೊಂಡು ಬರ್ತಾರೆ. ಅಲ್ಲಿ ತನಕ ಇಲ್ಲಿ ಇದು ಮ್ಯಾಗ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ಬೇಕಲ್ಲ, ಇರ್ಲಿಕ್ಕಂದ್ರೆ ಹೇಳ್ಸಕ್ಕೆ ಹೆಂಗೆ ಆಗ್ತದೆ. ಒಳ್ಳೆಯ ಜನರನ್ನು ಕರ್ಕೊಂಡು ಬರಬೇಕು, ಅವರಿಗೆ ಸೌಕರ್ಯಗಳನ್ನು ಕೊಡಬೇಕು. ಹೀಗೆಲ್ಲ ಮಾಡಿ ಈ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಇಲ್ಲಿ ಮಕ್ಕಳಿಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ. ಆ ಮಕ್ಕಳಿಗೂ ಸಹಿತ ನಾನು ತುಂಬ ಹೃದಯದಿಂದ ಹರಿಸ್ತೀನಿ. ಈ ದಾನಿಗೊಂಡ ಪರಿವಾರಕ್ಕೆ ಈ ಶಿಕ್ಷಣ ಕ್ಷೇತ್ರ, ಅನ್ಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವಳು ಮಾಡ್ತಾ ಇರುವಂಥ ಸೇವೆ ಅತುಲನೀಯ. ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಈ ಕೆಲಸ ಮಾಡಲಿಕ್ಕೆ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ವಾಣಿಗೆ ಮಂಗಲ ಹೇಳ್ತೀನಿ.